ವರ್ಷಕ್ಕೆ ಟರ್ನ್ ಓವರ್ ಎಷ್ಟ? ಇದಾಗ್ತೈತ್ರಿ ಒಂದು 9 to 10 crores ಮಟ. 10 crores ಒಂದು ವರ್ಷಕ್ಕೆ ರೀ. ಒಂದು ವರ್ಷ ಮಾಲ್ ಬರುದ್ರಿ ಹೋಗುದು ಒಂದು ಟರ್ನ್ ಓವರ್ ಆ ಪ್ರಕಾರ ಆಗ್ತೈತ್ರಿ. ಹಾಂ ರೀ, ನಂದು ಇಯರ್ಲಿ ಎಕ್ಸ್ಪೆನ್ಸ್ 30,000 ತನಕ ಆಗುತ್ತೆ. ನನ್ನ ಪರ್ಸ್ನಲ್ ಎಕ್ಸ್ಪೆನ್ಸ್ 30,000 to 40,000 ನಾ ಏರ್ತೀನಿ ರೀ, ಇಟ್ಕೋತೀನಿ ರೀ. ಅದನ್ನು ನಂದು ಎಕ್ಸ್ಪೆನ್ಸ್ ಲಾಗ್ ಅಂತ ಮಾಡಿದ್ದೀನಿ ರೀ. ನಂದು ಇಯರ್ಲಿ ಏನು ಎಕ್ಸ್ಪೆನ್ಸ್ ಇದ್ದರೂ ಅದನ್ನೆಲ್ಲ ಬರ್ಕೋತೀನಿ ರೀ. ಅರ್ಬಿ ತೊಗೊಂಡಾಯ್ತು, ಬೇಕಾದ್ರೆ ನಮ್ಮ ಹೇರ್ ಕಟ್ ಇತ್ತು, ಅದನ್ನೆಲ್ಲ ಹಿಡ್ಕೊಂಡು ನಂದು ಇಯರ್ಲಿ 40,000 ತನಕ ಆಗುತ್ತೆ. ಈಗ ನಮ್ಮ ಅಂಗಡಿಗೆ ಯಾರೋ ಒಬ್ರು ಭಿಕ್ಷಕನ ಬರ್ತಾನಂತಂದ್ರು ಸುಧಾ, ಅವ್ನಿಗೆ ಏನೋ ಅರ್ಬಿ ಬೇಕಂದ್ರ ನಾವು ಅವ್ನಿಗೆ ಹಿಂಚಳಿಸಿ ಹಿಂಗ ಸರದು ಪಾಶ್ ಬಂದ್ ಜನರಿಗೆ ಎಕ್ದಮ್ ಎಸ್ ಸರ್ ಓ ಸರ್ ಹಂಗ ಅನ್ನೋಂಗಿಲ್ಲ. ನಮಗ್ ಕಸ್ಟಮರ್ ಎಲ್ಲಾರು ಒಂದ, ಅವ್ರಿಗೂ ಎಷ್ಟು ಕಿಮ್ಮತ್ ಕೊಡ್ತೀವಿ ಇವ್ರಿಗೂ ಅಷ್ಟನೇ ಕೊಡುದು. ನಿಮ್ ಜೊತೆಗೆ ನಡೆಯಕ್ಕಾಗಲ್ಲ ನನಗೆ, ಅದನ್ನ ಆಗ್ತಿಲ್ಲ. ಹೋಗ್ರಿ, ನಿಮ್ಮ ಆಶೀರ್ವಾದ ಒಂದಿಟ್ಟು ಸಿಕ್ತಲ್ಲ ನಮ್ಗೆ. ಈಗ ನಾವು ಹುಷಾರಾಕಿ ಈಗ ಭಯಂಕರ. ಮೊದಲು ನೋಡ್ರಿ, ನಾನು ಬದುಕಬೇಕು, ನಾನು ಬದುಕಬೇಕು, ಸದೃಢಾಗಿ ಬದುಕಬೇಕು. ಈ ದೇವ್ರಿಗೆ ದಿನ ಪೂಜೆ ಮಾಡಕ್ ಹೋಗ್ತೀನಿ ಗುಡಿ. ಅವ್ಗೇನು ಬೇಡ್ಕೊಂತೀನಿ ಹೇಳ್ರಿ? ದೇವ್ರ ನನ್ ಚಲೋ ಇಡಪ್ಪ. ಇಲ್ಲಪ್ಪ, ನಾಳೆ ನಾ ಸಾಯ್ತೇನೆ ಅಂದ್ರೆ ಇವತ್ತು ಮಟ ನಿನ್ನ ಗುಡಿಗೆ ಬಂದು ಪೂಜೆ ಮಾಡ್ಬೇಕು, ಅಷ್ಟು ನನಗೆ ಶಕ್ತಿ ಕೊಡಂತ. ಬರ್ರಿ ಬೀಗ್ರ, ಊಟ ಮಾಡೋಣ. ಬಾಳ್ ಮಂದಾಗ್ಲಿ ತಗೋರಿ. ನಿಮ್ ಬಾಯ ಅರಿಕೆಯಿಂದ ಹಂಗ ಆಗ್ಲೇವಾ? ವರ್ಷಕ್ಕೆ ಟರ್ನ್ ಓವರ್ ಎಷ್ಟ? ಇದಾಗ್ತೈತ್ರಿ ಒಂದು 9 to 10 crores ಮಟ. 10 crores ಒಂದು ವರ್ಷಕ್ಕೆ ರೀ. ಒಂದು ವರ್ಷ ಮಾಲ್ ಬರುದ್ರಿ ಹೋಗುದು ಒಂದು ಟರ್ನ್ ಓವರ್ ಆ ಪ್ರಕಾರ ಆಗ್ತೈತ್ರಿ. ಬಟ್ ಪ್ರತಿ ತಿಂಗಳು 50 ಜನ, ಆಮೇಲೆ ಇದ್ರ ಖರ್ಚು. ಹೌದ್ರಿ, ಆಗ್ತೈತ್ರಿ. ಯಾಕಂದ್ರೆ ಇದು ಆಣಿ ಕಟ್ಟದಂಗನ ರೀ. ಅದ್ರದ್ ಕೆಲಸ ಇರ್ಲಿ ಇರದೇ ಇರ್ಲಿ ಅಷ್ಟು ಅದಕ್ಕೆ ತಿನ್ನಾಕ್ ಬೇಕನ ರೀ. ಆಣಿ ಇದ್ದಂಗನ ರೀ ಇದು. ಯಾಕಂದ್ರೆ ಆಣಿಗೆ ಊಟ ಎಷ್ಟು ಬೇಕ್ರಿ, ಅದ್ರದ್ದು ಏನ್ರ ಕೆಲಸ ಮಾಡ್ರಿ ಮಾಡುದು ಊಟ ಅನ್ಕಿ ಬೇಕಲ್ರಿ ಅದಕ್ಕೆ. ಇದು ಹಂಗರಿ. ಆಮೇಲೆ ಈ ಬಿಸ್ನೆಸ್ ಬಟ್ಟೆ ನನಗೆ ಗೊತ್ತಿದ್ದಷ್ಟು ಮಟ್ಟಿಗೆ ಕೇಳ್ತೀನಿ, ಈ ಹಬ್ಬ ಹರಿದಿನ ಅವು ಇವು ಸೀಸನ್ ಆಗಿ ನಡೀತಿದ್ರಿ, ಉಳಿದ ದಿವಸದಲ್ಲಿ ಹೆಂಗ್ ಮೇಂಟೈನ್ ಮಾಡ್ತೀರಿ? ಹೆಂಗ್ ಆಗ್ತೈತಿ. ಈಗ ಹೆಂಗೈತ್ರಿ, ಮೊದ್ಲಿನ ಜನ ಬರೇ ಸ್ವಲ್ಪ ಹಬ್ಬ ಅದು ಅಂತಿದ್ರಿ, ಆದ್ರೆ ಈಗ ಹಂಗೇನಿಲ್ಲ. ಈಗನ್ಕಿ ಎನಿ ಟೈಮ್ ಯಾರ ಕಡೆ ಸ್ಯಾಲ್ರಿ ಚಲೋ ಬಂತ್ರಿ, ದುಡ್ಡು ಬಂತ, ಅವ್ರಿಗೆ ಏನ್ ಮಾರ್ಕೆಟ್ ಟ್ರೆಂಡ್ ಬೇಕು ಆ ಪ್ರಕಾರ ಪರ್ಚೇಸಿಂಗ್ ಐತ್ರಿ. ಸ್ಯಾಟರ್ಡೆ ಸಂಡೇ ಸ್ವಲ್ಪ ಚಲೋ ಹೋಗ್ತೈತ್ರಿ, ಬಹಳ ಚಲೋ ಹೋಗ್ತೈತ್ರಿ. ಬಾಕಿ ಟೈಮ್ನಾಗ ಸ್ವಲ್ಪ ನಾಮಿನಲ್ ಇರ್ತೈತ್ರಿ. ಹಬ್ಬದ ಟೈಮ್ದಾಗ ಅನ್ಕಿ ಯಾವಾಗನಾದ್ರೂ ಚಲೋ ಇರ್ತೈತ್ರಿ. ಬಟ್ ನಾನು ನಿಮ್ಮ ಮಾತಾಡಿಸ್ತಿದ್ದೆ, ಅಷ್ಟು ಚಲೋ ನೋಡ್ಕೊಂಡ್ರಿ ಅಂದ್ರೆ 28-30 ವರ್ಷ ಲೇಬರ್ ಈಗ ಒಂದ ಕಡೆ ಇರೋದಂದ್ರೆ ಬಹಳ ಕಷ್ಟ ರೀ. ಹೌದು, 6 ತಿಂಗಳಿಗೆ ಒಂದೊಂದು ವರ್ಷ. ಯಾಕಂದ್ರೆ ಇಷ್ಟು ಹಳೇದಿಂದ ವರ್ಕರ್ಸ್ ಉಳಿತಾರಂದ್ರಿ, ಅಲ್ಲಿ ಓನರ್ಸ್ ಅವ್ರ ಜೊತೆ ಟ್ರೀಟಿಂಗ್ ಚಲೋ ಐತಿ ಅಂತ ಹೇಳಿ ಅದ ಪ್ರೂಫ್. ಓನರ್ಸ್ ಟ್ರೀಟಿಂಗ್ ಸರಿ ಐತ್ರಿ. ನಾವ್ ಯಾರಿಗೂ ನಮ್ಮ ತಂದೆಯವ್ರು ಹೇಳುದು ಒಂದೇ ಏನ್ರಿ, ನೋಡಪ್ಪ ಕೆಲಸ ಮಾಡೋರು ಇರ್ಲಿ ಯಾರೇ ಇರ್ಲಿ ಅವ್ರ ಜೊತೆ ಚಂದಗ ಮಾತಾಡೋದು. ಅವ್ರು ಎಲ್ಲಿ ಮಟ್ಟ ಎಕ್ಸಾಂಪಲ್ ಅಂದ್ರಿ, ಈಗ ನಮ್ಮ ಅಂಗಡಿಗೆ ಯಾರೋ ಒಬ್ರು ಭಿಕ್ಷಕನ ಬರ್ತಾನಂತಂದ್ರು ಸುಧಾ, ಅವ್ನಿಗೆ ಏನೋ ಅರ್ಬಿ ಬೇಕಂದ್ರ ನಾವು ಅವ್ನಿಗೆ ಹಿಂಚಳಿಸಿ ಹಿಂಗ ಸರದು ಪಾಶ್ ಬಂದ್ ಜನರಿಗೆ ಎಕ್ದಮ್ ಎಸ್ ಸರ್ ಓ ಸರ್ ಹಂಗ ಅನ್ನೋಂಗಿಲ್ಲ. ನಮಗ್ ಕಸ್ಟಮರ್ ಎಲ್ಲಾರು ಒಂದ, ಅವ್ರಿಗೂ ಎಷ್ಟು ಕಿಮ್ಮತ್ ಕೊಡ್ತೀವಿ ಇವ್ರಿಗೂ ಅಷ್ಟನೇ ಕೊಡುದು. ಯಾಕಂದ್ರೆ ಆ ಮನುಷ್ಯ ಬರೇ ಒಂದು ಟಾವೆಲ್ ತಗೊಂಡ್ ಹೋದ್ರು ಸುಧಾ ಅದ್ರಾಗ ನಮಗ್ ಒಂದು 10% ಪ್ರಾಫಿಟ್ ಇರ್ತೈತಿ. ಅದರಿಂದ ನಮ್ ಮನಿ ನಡೀತಿರ್ತೈತಿ, ಸ್ಟಾಫ್ ಮನಿ ನಡೀತೈತಿ. ನಮ್ ತಂದೆಯವ್ರ ಸ್ಟಾಫಿಗೆ ನಮಗ್ ಕೊಡೋ ಲಕ್ಷರನೇ ಇದಾರೆ. ಕಸ್ಟಮರ್ ಅಂತಂದ್ರೆ ಅವ್ರಿಗೆ ನಾವು ಎಷ್ಟು ಚಂದ ಟ್ರೀಟ್ ಮಾಡ್ತೀವಿ, ಯಾರ ಬರ್ಲಿ, ಸಣ್ಣ ಮಂದಿ ಬರ್ಲಿ ದೊಡ್ಡ ಪಾಶ್ ಮಂದಿ ಬರ್ಲಿ, ನಾವು ಆಸ್ ಇಟ್ ಈಸ್ ಈಕ್ವಲ್ ಟ್ರೀಟ್ ಮಾಡ್ಬೇಕು. ಆಮೇಲೆ ನಾವು ಮಾರ್ಕೆಟ್ನಾಗ ಭಾಳ ಲಾಂಗ್ ಸರ್ವೈವ್ ಮಾಡ್ಬೇಕಂದ್ರಿ ನಮ್ದೊಳಗೆ ಸಿನ್ಸಿಯರಿಟಿ ಬೇಕು. ಒಟ್ಟ ಯಾರ್ದೋ ಕಡೆ ಒಂದು ದುಡ್ಡು ತೋತೀವ್ರಿ, ಬ್ಯಾಂಕ್ ಕಡೆ ನಾವು ದುಡ್ಡು ತೋತೀವಿ, ಯಾವ ಟೈಮ್ನಾಗ ಅವ್ರಿಗೆ ಪೇ ಮಾಡೋದಿರ್ತೈತಿ, ದುಡ್ಡಿನ ವ್ಯವಹಾರದಾಗ ನಾವು ಭಾಳ ಕರೆಕ್ಟ್ ಇರ್ಬೇಕ್ರಿ. ಅಂದ್ರ ಅಂತಲ್ಲೇನ ನಾವೀಗ 54 ವರ್ಷ ಆತ್ರಿ ಬಿಸ್ನೆಸ್ ಇಲ್ಲಿ ಮಠ ಬಂದೈತ್ರಿ. ಯಾಕಂದ್ರೆ ಹಂಗೆ ಬರೀ ಒಂದು 4-5 ವರ್ಷ ತಡೆಯಂಗಿಲ್ರಿ ಒಂದೊಂದು ಅಂಗಡಿ. ಯಾಕಂದ್ರೆ ಭಾಳ ಸಿನ್ಸಿಯರಿಟಿ ಬೇಕ್ರಿ. ಹಂಗೆ ಸುಮ್ಮನೆ ನನಗೆ ಈಡಾಗಿ ಈ ವಾರದಾಗ ರೊಕ್ಕ ಬಂತು ದಬಾಶಿ ಜಮಾ ಮಾಡ್ಕೊಂಡೆ ಹಂಗೆಲ್ಲ ಇಲ್ರಿ. ಅದಕ್ಕೊಂದು ಸ್ಟೇಬಲಿಂದ ಬಂದ್ರನ ಅದು ಒಂದು ಆ ಲೆಕ್ಕಕ್ಕೆ ಹೋಗಿ ಮುಟ್ತೈತಿ ರೀ. ಅದು ಸಿನ್ಸಿಯರಿಟಿ ಬೇಕ್ರಿ. ಯಾರ್ದ ದುಡ್ಡು ಏನೋ ಒಂದು 5 lakhs ತೊಗೊಂಡಿವಿ ರೀ, ಅವ್ರು ಯಾವ ಟೈಮ್ ಕೊಡ್ತಾರೋ ಏನು ಕಮಿಟ್ಮೆಂಟ್ ಆ ಟೈಮಿಗೆ ಅವ್ರಿಗೆ ಮುಟ್ಟಿಸ್ಬೇಕ್ರಿ. ಅದು ಸ್ವಲ್ಪ ಈಗ ಭಾಳ ಕಡಿಮೆ ಆಗೈತ್ರಿ. ನಾ ಏನು ಅಬ್ಸರ್ವ್ ಮಾಡ್ತಾ ಇದ್ದೇನೆ ರೀ, ಈಗ ಒಂದು 10 yearsನಾಗ ಅದು ಭಾಳ ಕಡಿಮೆ ಆಗೈತ್ರಿ. ಕೊಟ್ಟಿದ್ದ ದುಡ್ಡು ವಾಪಸ್ ಬರೋಂಗನೇ ಇಲ್ಲ. ಮತ್ತು ಹಂಗಾದ್ರೆ ಅದು ಲಾಂಗ್ ಹೋಗಂಗಲ್ರಿ ಅದು. ಈಗ ನನ್ನ ಬಿಸ್ನೆಸ್ ಶುರುವಾಗಿದೆ, ಮೊದಲು ದುಡ್ಡು ಬಂದ ತಕ್ಷಣ ನಾನು ಏನಾನ ಕನಸುಗಳಿರ್ತೀರಿ. ನಾನೊಂದು ಸೈಟ್ ತೊಗೋಬೇಕಂತಿರುತ್ತೆ, ಒಂದು ಮನೆ ಕಟ್ಬೇಕಂತಿರುತ್ತ, ಇಲ್ಲ ಒಂದು ಕಾರ್ ತೊಗೊಂಡ್ಬಿಡ್ಬೇಕಂತಿರುತ್ತೆ. ಮೊದಲು ಎಲ್ಲರಿಗೆ ತೋರಿಸ್ಬಿಡೋಣ ಅನ್ನೋದಿರುತ್ತೆ. ನಾನು ಹಿಂಗೆ ಇದೀನಿ ನೋಡು ಅಂತ. ಆ್ಯಕ್ಚುಲಿ ವಾಪಸ್ ಅದನ್ನು ಬಿಸ್ನೆಸ್ಸಿಗೆ ಹಾಕ್ಬೇಕಾ ಅಥವಾ ಪರ್ಸ್ನಲಿ ಖರ್ಚು ಮಾಡೋದಕ್ಕೆ ಹಕ್ಕು? ಪರ್ಸ್ನಲ್ ಅಂದರೆ ಹಕ್ಕಿದೆ ರೀ. ಈಗ ನೋಡಿ ಇದಕ್ಕೆ ಹೆಂಗೈತ್ರಿ, ಈಗ ಬಿಸ್ನೆಸ್ ಮಾಡೋರು ಯಾರ್ರಿ, ಈ ಅಂಗಡಿ ಓನರ್ ಇವತ್ತಿನ ತಾರೀಕಿಗೆ ನಮ್ಮ ತಮ್ಮ ಅನ್ಕೊಳ್ಳೋಣ್ರಿ.
ಇದು ಜೀವನ ವಿದ್ಯಾ ತಿಳ್ಕೊಂಡ ಮೇಲಿಂದ ನನಗಿದು ಬಹಳ ಕ್ಲಿಯರ್ ಆತ್ರಿ. ಅವನು ಸ್ವನಿಯಂತ್ರಿತಿದಾನ. ಈಗ ನಿಮ್ ಡಿಸಿಷನ್ ಯಾರು ತಗೋತಾರ್ರಿ? ನಾನೇ ತಗೋತೀನಿ. ನೀವೇ ಸ್ವಂತ. ಹಂಗೇನೆ ಈ ಶಾಪ್ ಯಾರು ಓನರ್ ಇರ್ತಾರ್ರಿ, ಏನ್ ಪ್ರಾಫಿಟ್ ಬರ್ತೈತಿ, ಅವ್ನಿಗೆ ಏನ್ ಮಾಡ್ಬೇಕಾಗೈತಿ, ಏನ್ ಮಾಡಬಾರ್ದು, ಅವನೇ ಸ್ವಂತ ಡಿಸಿಷನ್ ತಗೊಳ್. ನಾ ಮತ್ತ ಅವನಿಗೆ ಹೇಳಕ್ ಆಗಂಗಿಲ್ರಿ. ಈಗ ನಾ ತೋಟದಲ್ಲಿ ನಾ ಇನ್ನೊಂದು ಸಿಂಪಲ್ ಲೈಫ್ ಸ್ಟೈಲ್, ಪ್ರತಿ ಒಂದು ಡಿಸಿಷನ್ ನಾವೇ ತಗೊಳ್ಳೋದು. ಅದನ್ನ ನಮ್ಮ ತಮ್ಮ ನಮಗೆ ಹೇಳಲಿಕ್ಕೆ ಆಗಂಗಿಲ್ಲ. ಈಗ ಅವ್ ತಿಳ್ಕೊರಿ, ಅವ್ನಿಗೇನೋ ಒಂದ್ ಸ್ವಲ್ಪ ನನ್ಕಿಂತ ಎಕ್ಸ್ಪೆನ್ಸ್ ಜಾಸ್ತಿ ಇರ್ಬೋದು ಅಥವಾ ನನ್ಕಿಂತ ಕಡಿಮೆ ಇರ್ಬೋದ್ರಿ, ಅವನೇ ವಿಚಾರ ಮಾಡೋದು. ಇದು ಮೂಲ ನಿಯಮ ರೀ ಇದು ಮನುಷ್ಯ ಅಂದ. ಮನಿ ಒಳಗೂ ಹಿಂಗ ಆಗ್ತೈತ್ರಿ. ಈಗ ಮಕ್ಳು ಸಣ್ಣವ್ರಿದ್ದಾಗ ನಾವು ಹೇಳ್ತಿದ್ವಿ, ಈಗ ದೊಡ್ಡವ್ರಾಗ್ಯಾರಲ್ರಿ, ಹಾಪ ಈಗ ಅವ್ರಿಗೆ ಪ್ರಪೋಸಲ್ ನಲ್ಲಿ ಮಾತಾಡ್ತೇವ್ರಿ ನಾವು, ಪ್ರಸ್ತಾವ ರೂಪದಲ್ಲಿ ಹೇಳಪ್ಪ ಇದು ಹಿಂಗೆ ಮಾಡಿದ್ರೆ ಸರಿ ಆಗ್ತೈತೋ ಹೆಂಗೋ, ಅಂದ್ರ ಲಾಂಗ್ ಹೋಗ್ತೈತ್ರಿ, ಅಂದ್ರ ಫ್ಯಾಮಿಲಿ ಜಾಯಿಂಟ್ ಹೋಗ್ತಾವ. ಇಲ್ಲ ಅಂದ್ರೆ ಈಗ ಹೆಂಗೈತ್ರಿ, ಮೊದ್ಲಿಂದ ಮನ್ಯಾಗ ಒಬ್ಬ ಹಿರಿಯ ಅವ್ ಏನ್ ಹೇಳ್ಬಿಡ್ತಾನ ಅದ ಖರೆ. ಹಿಂಗಾಗಿ ಎಲ್ಲ ಕ್ರ್ಯಾಕ್ 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 ಹಾಕತ್ತವ್ರಿ. ಮೊದ್ಲಿಂದನೂ ಬರೇ ಸಹನ್ ಮಾಡಾಕತ್ತಿದ್ರಿ ಮನ್ಯಾಗ, ಯಾರಿಗೂ ಜಾಯಿಂಟ್ ಫ್ಯಾಮಿಲಿಯಾಗ ಹಂಗೆ ಖುಷಿ ಇದ್ದಿದ್ದಿಲ್ಲ ಇರೋದು, ಸುಮ್ಮನೆ ಹೊಂಟಿತ್ರಿ ಅದು. ಬಟ್ ಯಾವಾಗ ಈಗ ಓಪನ್ ಎಕ್ಸ್ಪೋಜರ್ ಸಿಕ್ತು, ಇಷ್ಟೆಲ್ಲ ಜಾಬ್ ಆಪರ್ಚುನಿಟಿ, ಬಡ ಬಡ ಮನಿಯಿಂದ ಹೊರಗೆ ಬಿದ್ದುಬಿಟ್ರಿ ಎಲ್ಲ. ಎಲ್ಲಿ ಹಿರಿಯಾರ್ದು ಕೇಳ್ಕೊಂಡು ಕುಂದ್ರುದಪ್ಪ ಅಂತೇಳಿ. ಮೊದ್ಲು ಆಪ್ಷನ್ ಇದ್ದಿದ್ದಿಲ್ರಿ. ಏನು ಮನ್ಯಾಗ ಹಿರಿಯ ಹೇಳ್ತಾನೆ ಅದಷ್ಟ. ಹಿಂಗೆ ಇದು ಮನುಷ್ಯನ ಮೂಲ ನಿಯಮದ ಅಪೋಸಿಟ್ ಐತ್ರಿ. ಒಬ್ಬರದ್ದು ಎಂದೂ ನಡೆಯಂಗಿಲ್ಲ ರೀ ಯಾವಾಗಲೂ. ಈಗ ಒಂದು ಸಣ್ಣ ಹುಡುಗ ಅದನ್ನ ಮನಿ ಮೆಂಬರ್ಸ್ ಯಾರ ಈಗ ನಮ್ಮ ಅಂಗಡಿಯಾಗ ಇಲ್ಲಿ ಸ್ಟಾಫ್ ಅದಾರ ಅಂದ್ರು ಅವ್ರಿಗೂ ಕೇಳ್ತೇವೆ, ಇಲ್ಲಪ್ಪ ಇದು ಮಾಡೋನು ಹೆಂಗೋ, ಇದನ್ನ ಸ್ಕೀಮ್ ಮಾಡೋನು ಬಾಡೋ, ಈ ಬ್ರ್ಯಾಂಡ್ ತೊಗೊಳೋನು ಬಾಡೋ ಅಂದ್ರೆ ಅದೊಂದು ಲಾಂಗ್ ಹೋಗ್ತೈತ್ರಿ, ಅದೊಂದು ಫ್ಯಾಮಿಲಿ ಟೈಪ್ ಹೋಗ್ತೈತಿ. ಇಲ್ಲ ಅಂದ್ರೆ ನಾ ಬರೀ ನನ್ನ ತಲೆಯಾಗ ಬಂದಂಗೆ ಅದು ತುಗ್ಲಕ್ ದರ್ಬಾರ್ ಟೈಪ್ ಮಾಡ್ಕೊಂತ ಹೋದ್ವಿ ಅಂದ್ರೆ ಅದು ಭಾಳ ಲಾಂಗ್ ಹೋಗಲ್ರಿ. ಆಮೇಲೆ ಫ್ಯಾಮಿಲಿನೂ ನಿಂದ್ರಂಗಿಲ್ಲ. ನಾವು ಸ್ವಲ್ಪ ಎಲ್ಲಾರ್ಗೂ ಕರ್ಕೊಂಡು ಎಲ್ಲಾರ ಜೊತೆ ವಿಷಯ ಇಟ್ಕೊಂತನ ಹೋಗ್ಬೇಕಾಗ್ತೈತ್ರಿ. ಫ್ಯಾಮಿಲಿ ಒಳಗೂ ಹಿಂಗ ರೀ, ಬಿಸ್ನೆಸ್ನಾಗೂ ಹಿಂಗ. ಓಕೆ, ಅದು ಹಂಗಾದ್ರೆ ಲಾಂಗ್ ಹೋಗ್ತೈತ್ರಿ, ಚಲೋ ಹೋಗ್ತೈತ್ರಿ. ಅಂದ್ರೆ ಈಗ ಕೇಳೋ ಉದ್ದೇಶ ಎಲ್ಲರ ಮೇಲೆ ಜವಾಬ್ದಾರಿ ಹಂಚಿಕೆ ಆಗುತ್ತೆ ಅಂತ. ಹಂಚಿಕೆನೂ ಆಗ್ತೈತ್ರಿ. ಆಮೇಲೆ ನಾವು ಕಂಟ್ರೋಲ್ ಮಾಡಕ್ ಹೋಗ್ಬಾರ್ದ್ರಿ. ಕಂಟ್ರೋಲ್ ಮನುಷ್ಯ ಇಲ್ಲ ರೀ, ಅವ್ನಿಗೆ ಕಂಟ್ರೋಲಿಂಗ್ ಇಲ್ಲ ರೀ. ನಾವೀಗ ಅಂತೇವ್ರಿ, ನಾವು ಅವ್ನಿಗೆ ಕಂಟ್ರೋಲ್ ಮಾಡ್ತೀವಿ, ಅದು ಸುಮ್ಮನೆ ಮಾತಿಗ್ರಿ. ಆ ಮನುಷ್ಯ ಅಲ್ಲಿ ಸಫರ್ ಮಾಡ್ತಿರ್ತಾನ, ಅವ್ನು ಸಫರ್ ಆಗ್ತಿರ್ತಾನ ಅಲ್ಲಿ. ತಂದೆಯವ್ರು ನೋಡ್ರಿ, ತಮ್ದು ಎಷ್ಟು ಒಂದು 10% ಶೇರ್ ಮಠ ಮೊದ್ಲಿಂದ ನೋಡ್ರಿ, 30 ವರ್ಷದಿಂದ ಒಂದು 2 ಸಂಸ್ಥಾನ ಅದಾವ್ರಿ. ಒಂದು ಓಸ್ವಾಲ್ ಗ್ರೀನ್ ಅರ್ತ್ ಫೌಂಡೇಶನ್, ಇನ್ನೊಂದು ಪ್ಲಾಂಟ್ ಎ ಟ್ರೀ ಫೌಂಡೇಶನ್. 2 NGO ನಡೀತಾವ್ರಿ. ಅದ್ರ ಥ್ರೂ ಎಲ್ಲ ಗಿಡಗಳು ಹಚ್ತೇವ್ರಿ. ಅವ್ರು ಮೊದ್ಲಿಂದನೂ ತಂದೆಯವ್ರು ಬೇರೆ ಹಿಂಗ್ ಬಿಸ್ನೆಸ್ ಮ್ಯಾನ್ ಗತೆ ನನ್ನ ಕಡೆನೇ ಜಮಾ ಮಾಡ್ಕೋಬೇಕಿಲ್ಲ. ಎಷ್ಟೋ ಆಶ್ರಮಗ್ರಿ, ಕುಡ್ರ ಕಣ್ಣಿಲ್ದವ್ರಿಗೆ ಅವು ಸ್ಕೂಲ್ ಇರ್ತಾವ್ರಿ, ಅಲ್ಲಿ ಹೋಗಿ ಕೊಟ್ಟು ಬರ್ತಾರ ದಾನ. ಇವೆಲ್ಲ ಮಾಡ್ಕೊಂಡು ಬಂದಾರ. ನನಗೂ ತಮ್ಮಗೂ ಅದನ್ನ ನೋಡ್ಕೊಂತನ ನಮಗೂ ಚಲೋ ಅನಿಸ್ತೀರಿ. ಅದು ನಾವು ಆ ಪ್ರಕಾರ ನಮಗೆ ಎಷ್ಟು ನೀತೈತೆ ಅಷ್ಟು ಮಾಡ್ಕೊಂತ ಹೋಗ್ತೇವ್ರಿ. ತಮ್ಮಗೂ ಹಿಂಗೆ ಹೆಲ್ಪಿಂಗ್ ನೇಚರ್ ಐತ್ರಿ. ಒಂದು ಯಾರಿಗಾರಿತ್ತಂದ್ರೆ ಅವನು ಹೆಲ್ಪ್ ಮಾಡ್ತಾನೆ. ತಂದೆಯವ್ರನ್ಕಿ ಈಗೂ ಎಲ್ಲೋ ಒಂದೇನೋ ಗುಡಿ ಆಗೈತಿ, ತೋಪ ಅವ್ರಿಗೇನೋ ಒಂದು ಸಿಮೆಂಟರ ಕೊಡಿಸಿದ್ರಿ ಅಥವಾ ತಗಡಿನ ಶೆಡ್ಡರ್ ಮಾಡಿಸ್ಕೊಟ್ರು, ಈಗೂ ಸುಮ್ಮನೆ ಕುಂದ್ರಂಗಿಲ್ರಿ ಅವ್ರು. ನಿಮ್ಮ ತಂದೆ ಆಯ್ತು, ನೀವಾಯ್ತು, ಈಗ ನಿಮ್ಮ ಮಗ ಈಗ ಅವ್ರ ಪೀಳಿಗೆ ರೆಡಿ ಆಗುತ್ತೆ, ಏನು ಬರ್ತಾರಂತ ಅನ್ಸುತ್ತೆ? ನೋಡ್ಬೇಕ್ರಿ ಬಿಸ್ನೆಸ್ನಾಗ. ನಾವು 4 ಮಂದಿ ಏನದೇವಲ್ರಿ, ನಾ ತಮ್ಮ ಅವ್ರ ಮಗ ಕಂಟ್ರೋಲ್ ಮಾಡಕ್ ಹೋಗಂಗಿಲ್ರಿ. ನಾವು 4 ಮಂದಿನೂ ಯಾರಿಗೂ ಯಾರು ಕಂಟ್ರೋಲ್ ಮಾಡಂಗಿಲ್ರಿ. ಬಟ್ ನಾವು ಪ್ರಪೋಸಲ್ನಾಗ ಮಾತಾಡ್ಕೊಂತ ಹೋಗ್ತೇವ್ರಿ. ಇಲ್ಲಪ್ಪ ನಿಂಗೇನು ಬಿಸ್ನೆಸ್ ಮಾಡ್ಬೇಕಾಗೈತಿ ಅಥವಾ ಏನು ಫಾರ್ಮಿಂಗ್ ಮಾಡ್ಬೇಕಾಗೈತಿ, ನಾವೆಲ್ಲ ಪ್ರಪೋಸಲ್ನಲ್ಲಿ ಮಾತಾಡ್ತೇವ್ರಿ. ಯಾರು ನೀ ಇದ ಮಾಡು ಅದೇ ರೀ. ಮತ್ತು ಒಬ್ಬ ಮನ್ಯಾಗ ಒಬ್ಬ ಹಿರಿಯ ಅವು ಏನು ಹೇಳ್ತಾನೆ ಅದನ್ನೇ ಮಾಡೋದು. ಅವ್ರವ್ರಿಗೆ ಇಂಟ್ರೆಸ್ಟ್ ಏನಿರ್ತೈತಿ ಅವ್ರು ಆ ಪ್ರಕಾರ ಯಾವ ಟೈಮ್ನ ಡಿಸಿಷನ್ ತಗೋತಾರೆ. ಈಗ ಜೀತ್ ಹೇಳ್ತಿದ್ರಲ್ಲಿ, ಇಲ್ಲ ನನಗೆ ಈಗ ಅನ್ಸಾಗತ್ತೈತಿ, ನನಗೆ ಇವತ್ತಿಂದ ಹೇಳಾಕತ್ತೀನಿ, ನಾನು ನಾಳಿದ್ದು ನನಗೆ ಗೊತ್ತಿಲ್ಲ, ನಾವು ಇದನ್ನ ಮಾಡಿ ಮತ್ತೆ ನಾವು ಗ್ಲೋಬಲೈಸ್ ಮತ್ತೆ ಏನೇನು ಆಗ್ತಾಯಿದೆ ಅನ್ನೋದಕ್ಕೂ ನಾವು ಕಾರಣ ಆಗ್ತೀವಿ, ಗ್ಲೋಬಲ್ ವಾರ್ಮಿಂಗಿಗೆ. ಹಾಗಾಗಿ ನಾನು ಖಾದಿ ಮಾಡ್ಬೇಕಂತಿದ್ದೀನಿ. ಅದನ್ನ ಮಾಡೋದೇ ಅದು ವಿಚಾರ ಇಟ್ಟಿವ್ರಿ ನಾವು ಅಲ್ಲಿ ತೋಟದಲ್ಲಿ. ಏನಾದರೂ ಹಿಂಗೆ ಖಾದಿ ಗ್ರಾಮೋದ್ಯೋಗ ಮಾಡ್ಬೇಕಂತೇಳಿ ಅದ್ರ ಸಂಬಂಧ ಎಷ್ಟು ರಿಸರ್ಚ್ ಮಾಡೋದು ಮಾಡಿಬಿಟ್ಟೇವ್ರಿ. ಇದು ಧಾರವಾಡ ಖಾದಿದ ಗಡ್ರಿ. ಇದು ಧಾರವಾಡ, ಹುಬ್ಳಿ, ಗದಗ್ 3. ಯಾಕಂದ್ರೆ ಅಲ್ಲಿ ಹುಬ್ಳಿ, ಇದು ಗದಗ್ ಬಾಜುಕ್ ಬೆಟಗೇರಿ, ರಬಕವಿ, ಇವೆಲ್ಲ ಇವು ಖಾದಿ ಕಾಟನ್ ನೂಲದವ್ರ ರೀ ಇವ್ರು. ಈಗೂ ನೋಡ್ರಿ ಇಡೀ ಇಂಡಿಯಾಕ್ಕೆ ಏನಿದು ನ್ಯಾಷನಲ್ ಫ್ಲಾಗ್ ಹೋಗ್ತೈತಲ್ಲ, ಇಲ್ಲಿ ಧಾರವಾಡದಿಂದ 15 ಕಿಲೋಮೀಟರ್ ಪಕ್ಕ ಗರಗ್ ಇಲ್ಲಿ ಹಾಕಿದಿರಿ. ಅಲ್ಲಿಂದ ಹೆಮ್ಮೆ. ಅಲ್ಲಿಂದ ಫ್ಲಾಗ್ ಹೋಗ್ತೈತ್ರಿ ಇಡೀ ಇಂಡಿಯಾಕ್. ಮೊದ್ಲಿಂದನೂ ಇದು ಅದ್ರದ್ದು ಬೇಸ್ ರೀ ಇದು. ಅದಕ್ಕೆ ಹಿಂಗೆ ಇಂಟ್ರೆಸ್ಟ್ ಐತ್ರಿ, ನೋಡ್ಬೇಕಂತ್ರಿ. ನಾವು ಏನೋ ಮಾಡಿದ್ರು ಆಲ್ಟರ್ನೇಟಿವ್ ಹಂಗಂತ ಹೇಳಿ ಇಲ್ಲಿ ಬಿಸ್ನೆಸ್ಸಿಗೆ ಬರ್ಲಿಕ್ಕೆ ನಾ ಯಾರಿಗೂ ಸ್ಟಾಪ್ ಮಾಡಂಗಿಲ್ಲ. ನಮ್ಮ ವೈಫಿಗೆ ಹಿಡ್ಕೊಂಡು ಯಾರಿಗೂ ಹಿಂಗೆ ಇಲ್ಲಪ್ಪ, ನೀವು ಸ್ವ ಇಚ್ಛೆಯಿಂದ ನಿಮ್ಗೆ ಏನು ಮಾಡೋದೈತಿ ವಿಚಾರ ಮಾಡ್ರಿ. ಯಾಕಂದ್ರೆ ಇದು ಹ್ಯೂಮನ್ ಬೀಯಿಂಗದ ಹಿಂಗೆ ಸ್ವಭಾವ ರೀ ಇದು. ನಾವು ಒಬ್ರಿಗೊಬ್ರು ಕಂಟ್ರೋಲ್ ಮಾಡಕ್ಕೆ ಆಗಲ್ರಿ.
ಈಗ ನೋಡ್ರಿ ಸಣ್ಣ ಹುಡುಗರು ಇರ್ತಾರೆ, ಈಗ ಒಂದೊಳ ಅಪ್ಪ ಅಥವಾ ತಾಯಿ ಯಾರ ಸ್ವಲ್ಪ ಶಿಟ್ ಐತಂತ ತಿಕ್ಕೋರಿ, ಒಬ್ರೊಬ್ರು ಶಿಟ್ ಇರ್ತಾರೆ ತಂದೆ ತಾಯಿ ಒಳಗೆ. ಸಣ್ಣವ್ರಿದ್ದಾಗ ಎಷ್ಟು ಹೊಡಿ ಆಗ್ತೈತ್ರಿ, ಎಷ್ಟು ಹೊಡಿತಾರ. ಅದ ಹುಡುಗರಿಗೆ 19-20 ಆದ್ಕೊಳ್ಳಿ ಯಾಕೆ ಮುಟ್ಟಂಗಿಲ್ರಿ ಅವ್ರಿಗೆ? ಮತ್ತ ಎಲ್ಲಿ ಹೋತ್ರಿ ಶಿಟ್ಟೇನು ಹಾರಿ ಹೋತೋ ಎಲ್ಲಾರು ಗಾಳಿಯಾಗ ಎಲ್ಲಿ ಹೋತ್ರಿ ಅದು? ಯಾಕಂದ್ರೆ ಅವಾಗ ಅವರು ಕಮ್ಜೋರ್ ಇರ್ತಾರ್ರಿ, ಮಕ್ಕಳು ಅವ್ರಿಗೆ ಏನು ಮಾಡಕ್ ಆಗಲ್ರಿ. ಸ್ವಲ್ಪ 18-20 ಆದ್ಮೇಲೆ ಶರೀರ ದೃಷ್ಟ ಆಗ್ತೈತ್ರಿ, ಅಂಜಿಕೆ ಬರ್ತೈತ್ರಿ ಎಲ್ಲಿ, ಯಾಕಂದ್ರೆ ಅವ್ರು ಡಿಫೆನ್ಸಿವ್ ಆಗಿಬಿಡ್ತಾರ್ರಿ ಅವಾಗ. ಹಿಂಗೈತ್ರಿ ಇದು ಶಿಟ್ ಹೋತದ ಹವಾದಾಗ ಎಲ್ಲೋ. ಎಲ್ಲಾ ಕ್ಯಾಲ್ಕುಲೇಷನ್ ರೀ ನಮ್ಮ ಪ್ರಕಾರ. ಎಲ್ಲಿ ಅದೇನೋ ಅಂತಾರಲ್ರಿ, ಜಿಸ್ಕೆ ಹಾತ್ ಮೇ ಲಕಡಿ ಉಸ್ಕಿ ಭೈಂಸ್. ಬಟ್ ನಿಮ್ಮನ್ನ ಕೇಳಿದಾಗ ಒಂದು ಅನ್ಸುತ್ತೆ, ನಾನು ದೊಡ್ಡ ಸೈನ್ಸ್ ಕುಟುಂಬ ನಡೆಸೋದ್ರಾಗೆ ಬೇಕು ನಮ್ಗೆ ಅಂತ ಅನ್ಸುತ್ತೆ. ನಾವು ಎಲ್ಲೆಲ್ಲಿ ಬೇರೆ ಕಡೆ ಹುಡುಕ್ತಿದ್ವಿ, ಸಂಬಂಧಗಳನ್ನ ಉಳಿಸ್ಕೊಳ್ಳೋದ್ರಾಗಲಿ, ಗಂಡ ಹೆಂಡತಿ ಸಂಬಂಧ ಆಗಲಿ, ಮಕ್ಕಳು ತಂದೆ ಸಂಬಂಧ ಆಗಲಿ. ಹೌದು ಅಲ್ಲ, ಇವತ್ತಿನ ತಾರೀಕಿಗೆ ಇದು ಬಹಳ ಮೇನ್ ಐತ್ರಿ. ನೋಡ್ರಿ, ನಾವು ಪ್ರಕೃತಿ ನೇಚರ್ ಯಾವಾಗ ಅದ್ರ ಕಡೆ ನೋಡಕ್ ಹೋಗ್ತೇವ್ರಿ? ನಮ್ ಮನಿ ಒಳಗ್ ಸುಸುತ್ರಿದ್ರ. ಈಗ ಒಂದು ಪ್ರಶ್ನೆ ರೀ, ಇದು ಜೀವನ ಯುದ್ಧ ಆದ್ರೆ ನನ್ ಸ್ವಂತ ಅಲ್ರಿ. ಈಗ ನಿಮ್ಗೆ ಯಾವಾಗ್ಲಾದ್ರೂ ತ್ರಾಸ್ ಅನ್ನೋದಂತ ಆಗೈತಿ ಅಂತಂದ್ರ ಹೊರಗಿನವ್ರ ಕಡೆಯಿಂದ ಆಗೈತ್ರಿ ನಿಮ್ಮವ್ರ ಕಡೆಯಿಂದ ಆಗೈತ್ರಿ? ಏನೋ ಒಂದು ಫ್ಯಾಮಿಲಿ ತ್ರಾಸ್ ಅನ್ಕೋರಿ, ಏನೋ ಇಲ್ಲ ಅದು ನಮ್ಮ ಕಡೆಯಿಂದನೇ ಆಗೈತ್ರಿ, ನಮ್ಮವ್ರ ಕಡೆಯಿಂದ ಆಯ್ತ್ರಿ. ನಮ್ಮವ್ರ ಕಡೆಯಿಂದ ಜಾಸ್ತಿ ಆಗೈತ್ರಿ ನಿಮ್ಮಿಂದ ಸ್ವಂತ ನಿಮ್ದು ತ್ರಾಸ್ ಜಾಸ್ತಿ ಆಗೈತ್ರಿ? ಬಟ್ ನಾವ್ ಹಂಗ ಒಪ್ಕೊಳಕ್ ತಯಾರಿಲ್ಲ, ನಾವ್ ಅದನ್ನ ಬೇರೆದವ್ರ ಮೇಲೆ ಹಾಕಿ ಮಾತಾಡ್ತಿರ್ತೀವಿ. ಇದು ಹಿಂದಿ ಒಳಗೆ ಇದಕ್ಕೆ ಏನಂತಾರ್ರಿ, ಪರಾಯೋ ಸೆ ದುಃಖ ಪಾಯಕ್ಕೆ ಅಪ್ನೋ ಸೆ ದುಃಖ ಪಾಯ. ಅಂದ್ರೆ ಹೊರಗಿನವ್ರ ಕಡೆಯಿಂದ ನೀವು ದುಃಖ ಬಂತು, ಇನ್ ನಿಮ್ಮವ್ರ ಕಡೆಯಿಂದ. ಎಲ್ಲಾರ್ದು ಒಂದೇ ಉತ್ತರ ರೀ, 1,000 ಮಂದಿ ಕೂತಿರ್ತೀವ್ರಿ ನಾವು ನಮ್ಮವ್ರ ಕಡೆಯಿಂದ. ಆದ್ರೆ ಅಪ್ನೋ ಸೆ ದುಃಖ ಪಾಯ, ಅಪ್ನೋ ಸೆ ಜಾದಾ ದುಃಖ ಪಾಯ ಕೆ ಅಪ್ನೆ ಆಪ್ ಸೆ ಜಾದಾ ದುಃಖ ಪಾಯ. ಒಂದೇ ಉತ್ತರ, ನಮ್ಮಿಂದ ನಾವು ತ್ರಾಸ್ ಮಾಡಕ್ ಭಾಳ ಅದೇವ್ರಿ. ಯಾಕಂದ್ರೆ ನಾವು ಏನದೀವಿ ನಮಗೆ ಕ್ಲಿಯರಿಟಿ ಇಲ್ಲ ರೀ. ಹಿಂಗಾಗಿ ನೋಡ್ರಿ, ಪ್ರತಿ ಒಂದು ಕ್ಷಣ ನಾವು ಇರೋ ಸ್ವಭಾವ ಇತರ ಸಂಬಂಧನ ನಾವು ಅರ್ಧ ದುಃಖನಾಗ ಇರ್ತೇವ್ರಿ. ಒಮ್ಮೆ ಹಿಂಗೆ ಮಾಡ್ಬೇಕಂತೀವಿ, ಒಮ್ಮೆ ಅದು ಮಾಡ್ಬೇಕಂತೀವಿ, ಇದು ತಿನ್ಬೇಕಂತೀವಿ, ಅಲ್ಲಿ ಹೋಗ್ಬೇಕಂತೀವಿ. ಇದು ದಿವಸದಾಗ 1,000 ಅಪ್ ಡೌನ್ ರೀ. ಇಷ್ಟು ನಾವು ಒಂದು ಕಾನ್ಶಿಯಸ್ ಎಂಟಿಟಿ, ಇಷ್ಟು ಹುಷಾರಿದ್ದವ್ರ ಇವತ್ತರ ಮ್ಯಾಲೆ ಕಂಟ್ರೋಲ್ ಇಲ್ಲ ರೀ ನಮಗೆ. ಅಂದ್ಮೇಲೆ ಇದೇನು ನಂದು ರಿಸರ್ಚ್ ಇದ್ರ ಮೇಲೆ ರೀ. ಹಿಂಗಾಗಿ ಇದನ್ನ ಬಿಸ್ನೆಸ್ ಅದು ಸ್ವಲ್ಪ ನೀವು ಮಾಡಪ್ಪ, ನಂಗೆ ಸ್ವಲ್ಪ ಟೈಮ್ ಬೇಕಾ, ನಾ ಒಂದಷ್ಟು ವಿಷಯದಾಗ ಹೊಂಟೇನಿ ಡೀಪಾಗೆ, ನೋಡೋನು ಎಲ್ಲಿ ಮಟ್ಟ ಹೋಗ್ತೇನೆ. ಅದನ್ನೀಗ ಡಾಕ್ಟರ್ ಅವ್ರು ನೋಡ್ತೇವಲ್ರಿ, ನಾ ಏನೇನು ಮಾತಾಡ್ತಾ ಇದ್ದೆ ನೋಡ್ರಿ, ಅವರು ಆ ಪ್ರತಿಭಾ ಮೋಶಿ ಅವ್ರ ಮನೆಯವರು ಅವ್ರದೊಳಗೆಲ್ಲ ಲೈವ್ ನೋಡ್ತೇನೆ ನೋಡ್ರಿ ನಾನು. ಅಗದಿ ಸ್ಪಷ್ಟಾಗಿ ಅವ್ರು ಯಾರಿಗೂ ಕಂಟ್ರೋಲ್ ಮಾಡಕ್ಕೆ ಹೋಗಂಗಿಲ್ರಿ. ಆರಾಮ್ ತಂದ್ರೊಳಗೆ ಯಾವಾಗಲೂ ಹಸ್ಮುಖ ಅದಾರ್ರಿ. ಬಸ್ ತಮಗೇನು ಇಡ್ತೈತಿ, ಎಲ್ಲೇ ಆಗ್ತೈತಿ ಚಲೋ ಕೆಲಸ, ಅಷ್ಟು ಸಿನ್ಸಿಯರ್ ಅದಾರ್ರಿ. ಇಲ್ಲಿ ಧಾರವಾಡದಾಗ ಯಾರೂ ಗ್ಯಾನಕಾಲಜಿಸ್ಟ್ ಅವರಷ್ಟು ಸಿನ್ಸಿಯಾರಿಟಿ ಇಲ್ರಿ. ಯಾಕಂದ್ರೆ ಯಾರ ಹಾಸ್ಪಿಟ್ಲ್ಗೂ ಏನಂತಾರ್ರಿ, ಹೆಣ್ಮಕ್ಳಿಗಿಲ್ಲ ಸಿಜರಿನ್ ಮಾಡ್ರಿ, ಯಾಕಂದ್ರೆ ಪಟ್ನಾದವ್ರಿಗೆ ಪೇ ಬಂದ್ಬಿಡ್ತೈತಲ್ರಿ ಅಮೌಂಟ್. ಇವ್ರು ಒಬ್ರು ಹಿಂಗೆ ಇಲ್ಲಪ್ಪ, ನಾರ್ಮಲ್ ಡೆಲಿವರಿ ನಾವು ಪ್ರಯತ್ನ ಮಾಡೋಣ. ಈಗ ನಮ್ಮಿಬ್ರು ಟ್ವಿನ್ಸ್ ಹೋದಲ್ರಿ, ಅದನ್ನೂ ನಾರ್ಮಲ್ ಡೆಲಿವರಿನ ಮಾಡಿದ್ರಿ. ಇಲ್ಲ ಅಂತಂದ್ರೆ ಬೇರೆ 2-3 ಡಾಕ್ಟರ್ ಕೇಳಿದ್ರು, ಇಲ್ಲ ಸರ್ ಟ್ವಿನ್ಸ್ ಐತಿ, ಕಾಂಪ್ಲಿಕೇಶನ್ ಆಗ್ತೈತಿ, ಮೊದ್ಲು ಸಿಜರಿನ್ ಆಗ್ಬೇಕು. ಇವ್ರಂದ್ರೆ ಸಂತೋಷ್, ಏನೂ ಹೆದರ್ಬೇಡ, ಇದು ನಾರ್ಮಲ್ ಡೆಲಿವರಿ ಆಗ್ತೈತಿ ಕಾನ್ಫಿಡೆನ್ಸ್ಲಿ. 8 ನಿಮಿಷ ಫರ್ಕ್ ರೀ ಇಬ್ಬರು ನಡಕ್ಕೆ, ನಾರ್ಮಲ್ ಡೆಲಿವರಿನ ಆಗ್ತದೆ. ಅಂದ್ರೆ ಅಷ್ಟೊಂದು ಫೇತ್ಫುಲ್, ಅಷ್ಟು ಸಿನ್ಸಿಯರ್ ಪರ್ಸನ್ ರೀ ಅವ್ರು. ಈಗ ತಿಳ್ಕೊರಿ, ಅವ್ರು ಅಂಥವ್ರು. ಈಗ ಮತ್ತೀಗ ಅವ್ರ ಜೊತೆ ನಾವು ಅದೇ ಒಂದ್ಮೇಲೆ ಮತ್ತೀಗ ನಿಮ್ಮಿಬ್ಬರ ಜೊತೆ ನಾವಿದೀವಲ್ರಪ್ಪ. ನನಗೆ 4 ಹೇಳ್ತೀರಿ ಬೆಳಿಗ್ಗೆ ಎದ್ದು ನಮ್ದೆಲ್ಲ ಕೆಲಸ ಮುಗಿಸ್ಬಿಟ್ಟ ಅನ್ನೋದು 15-20 ಮಿನಿಟ್ ಹಾಕಿದ್ವಿ. ಆಮೇಲೆ ವ್ಯಾಯಾಮ ಅದು ಕೆಲವೊಂದು ಅದಾವು ಮಾಡ್ತೀವಿ, ಆರಾಮ್ ಫ್ರೀ ಇದ್ದಾಗ ಮಾತಾಡ್ತೀವಿ. ಈಗ ಮತ್ತೆ ಮಕ್ಕಳಿಗೆಲ್ಲ ಜವಾಬ್ದಾರಿ ಕೊಟ್ಟು ಇನ್ನೂ ನೀವೇ ಓಡಾಡ್ತೀರಿ? ತಪ್ಪ ರೀ, ಅವಂಗ ನನಗೆ ಅಯ್ಯೋ ಶಿವನೇ. ಮತ್ತೆ ಅವ್ರ ಜವಾಬ್ದಾರಿ ಏನು, ಅವ್ರಿಗೆಲ್ಲ ಮಾಡಿಟ್ಟೇನು ರೆಡಿ. ಅವ್ರೇನು ಮಾಡೋದು ಇಲ್ಲ, ಏನಿಲ್ಲ. ನಿಮ್ಮ ಮಕ್ಕಳು ಪುಣ್ಯ ಮಾಡ್ರಿ ತಗೊಳ್ರಿ. ಅಂದ್ರೆ ಪುಣ್ಯ ಇಲ್ಲ, ಅವ್ರ ನಸೀಬ್ದಾಗ ಅದು ಇತ್ತು, ನಮಗೆ ದುಡಿದಿತ್ತು. ಮತ್ ನಿಮ್ ಸುಖ ಅಂದ್ರೆ ಏನು ಆಕ್ಚುಲಿ? ಅದಕ್ಕೆ ಓಡಾಡ್ತಾ ಇದಾರೆ. ನಾನು ಪೂರಾ ಸುಖ ಪುರುಷನ. ಹೌದಾ? ಆಲ್ ಇಂಡಿಯಾ 3 ಟೂರ್ ಮಾಡೇನಿ. ಆಮೇಲೆ ಒಮ್ಮೆ ಯುರೋಪ್ಗೆ ಹೋಗೇನೆ 21 ದಿನ. ಈ ಬಿಲ್ಡಿಂಗ್ ಕಟ್ಬೇಕಾದ್ರೆ ಯುರೋಪ್ ಟೂರ ಐತೆ ನಂದು. ಹೌದಾ? 2018 2018 ಲ್ಯಾಂಡ್ ತಗೊಂಡ್ವಿ. 2008 ಯಾರ್ಯಾರು ಹೋಗಿದ್ರಿ? ಟೂರ್ ಇತ್ತು, ಗ್ರೂಪ್ ಕಾಕ್ಸ್ ಅಂಡ್ ಕಿಂಗ್. ಏನು? ಹೌದಾ? ಆಡ್ದವ್ರು ಒಂದು 3-4 ಮಂದಿ ನಮ್ಮ ಫ್ರೆಂಡ್ಸ್ ಎಲ್ಲ ಕೂಡ ಹೋಗಿದ್ರು. ನಿಮ್ಮ ಅಂಗಡಿ ಪದ್ಧತಿ ಅವಾಗ ತಾನು ಇದರಲ್ಲಿ ಕೊಡ್ತಿದ್ದೀರಿ ನೀವು, ಈಗೆಲ್ಲ ಬೇರೆ ಹೇಳ್ರಿ. ನಾನು ಮಾಡುವ ಬಿಸ್ನೆಸ್ ಫುಲ್ ಸಫಿಷಿಯೆಂಟ ಮಾಡಿದ್ವಿ.
ಹಾಂ. ನಿಂದ್ರಾಕ್ ಪುರ್ಸೋತ್ ಇರ್ತಿದ್ದಿಲ್ಲ. ಊಟಕ್ಕೆ ಸುಧಾ ಹೋಗಾಕ ಗಿರಾಕಿ ಬಿಡ್ತಿದ್ವಿ. ಆ ನಮೂನೆಕ ಮೊದ್ಲಿಂದ ನಾವು ಏನಂತೀವಿ, ಗಿರಾಕಿನ ನಮ್ಮ ದೇವ್ರು. ಕಸ್ಟಮರ್ ಇಸ್ ದ ಕಿಂಗ್. ಬೇರೆ ಏನು ಇಲ್ಲೇ ಇಲ್ಲ. ಆ ಭಾವನೆ ನಿಮ್ಮೊಳಗೆ ಹುಟ್ಟು ಅಂದ್ರೆ ನಿಮ್ಮ ಗಿರಾಕಿ ನಿಮ್ಮನ್ನು ಬಿಟ್ಟು ಎಲ್ಲಿ ಸರಿಯಿಲ್ಲ. ಹೌದಲ್ಲ. ಈಗೇನಾಯ್ತು ರೀ, ಕೇರ ಇಲ್ಲ. ಅಲ್ಲಿ ಬಂದು ಇದ್ದಿರ್ತಾರೆ, ಅವರು ಎತ್ತರ ನೋಡ್ತಿರ್ತಾರೆ, ಇವ್ರು ಎತ್ತರ ನೋಡ್ತಿರ್ತಾರೆ. ಹಿಂಗಿಲ್ಲ. ಮತ್ತು ನನ್ನ ಕೈಯಾಗ ತಯಾರಾದ ಹುಡುಗರಿಗೆ ಹಂಗೆ ಮಾಡ್ಯಾನ. ಫಸ್ಟ್ ಅಟೆಂಡೆನ್ಸ್ ಕೊಡ್ರಿ, ಅವರೇ ನಮ್ದು ಅನ್ನದಾತ. ನಾವು ಸಾವ್ಕಾರಲ್ಲ, ಬರೋರಿಗೆಲ್ಲ ಸಾವ್ಕಾರ ಅಂತಿದ್ದೆ ನಾನು. ಹಿಂಗೂ ಅಂತೇನೆ. ಅವರೇ ಸಾವ್ಕಾರ. ಹಾಂ, ನಮ್ಮ ಒಬ್ಬ ನಿಗದಿ ಸಾವ್ಕಾರ. ಅಲ್ಲೂ ಮೋನಪ್ಪ ಒಂದು ಏನು ದುಗೋದ್ರ ಹರಿದೈತೆ ಅವ್ನ ಹಿಂದೆ, ನೀವು ಸಾವ್ಕಾರ ಅಂತೀಯಂದ. ನೋಡ್ರಿ, ಅವ್ನು ದುಗೋತ್ರ ಹರಿಲಿ, ಡ್ರೈವರ್ ಹರಿಲಿ, ಆದರೆ ಅವ್ನು ಇಲ್ಲಿ ಬಂದು ₹1 ಕೊಟ್ಟು ಹೋಗ್ತಾನೆ ನನಗೆ. ನಮ್ಮ ಕಡೆ ಇಸ್ಕೊಂಡು ಹೋಗ್ತಾನೇನು ಇಲ್ಲ, ಕೊಟ್ಟು ಹೋಗ್ತಾನೆ ಅಂದ್ರೆ ಮತ್ತೆ ನಮಗೆ ಸಾವ್ಕಾರ ಅಲ್ಲ ನಾವು. ಈ ಬೇಸ್ ನಮಗೆ ಬಂತು ಅಂದ್ರೆ ಕಸ್ಟಮರ್ ಪರ್ಮನೆಂಟ್. ದೊಡ್ಡ ಗುಟ್ಟು ಹೇಳಿದ್ರಿ, ದೊಡ್ಡ ಗುಟ್ಟು ಹೇಳಿದ್ರಿ. ಏನು ಬಿಡ್ರಿಪ್ಪ, ನಿಮ್ಮ ಜೊತೆಗೆ ನಡೆಯೋಕ್ಕಾಗಲ್ಲ ನನಗೆ, ಅದನ್ನ ಅಂತಿಲ್ಲ. ಹೋಗ್ರಿ, ನಿಮ್ಮ ಆಶೀರ್ವಾದ ಒಂದಿಟ್ಟು ಸಿಕ್ತಲ್ಲ ನಮ್ಗೆ. ಈಗ ನಾವು ಹುಷಾರಾಗ್ತೀವಿ. ಈಗ ಭಯಂಕರ. ಮೊದಲು ನೋಡ್ರಿ, ನಾನು ಬದುಕಬೇಕು, ನಾನು ಬದುಕಬೇಕು, ಸದೃಢಾಗಿ ಬದುಕಬೇಕು. ಈ ದೇವ್ರಿಗೆ ದಿನ ಪೂಜೆ ಮಾಡಕ್ಕೆ ಹೋಗ್ತೀನಿ ಗುಡಿಗೆ. ಹಾಂ, ಅವ್ನಿಗೇನು ಬೇಡ್ಕೊಂತೀನಿ ಹೇಳ್ರಿ? ದೇವ್ರ ನಾನು ಚಲೋ ಇಡಪ್ಪ. ಇಲ್ಲಪ್ಪ, ಹಾಂ, ನಾಳೆ ನಾ ಸಾಯ್ತೇನೆ ಅಂದ್ರೆ ಇವತ್ತು ಮಟ್ಟ ನಿನ್ನ ಗುಡಿಗೆ ಬಂದು ಪೂಜೆ ಮಾಡ್ಬೇಕು, ಅಷ್ಟು ನನಗೆ ಶಕ್ತಿ ಕೊಡಂತ. ಅವ್ನ ಕೈಯಾಗ ಐತಿ, ಅವ್ನ ಮನಸ್ಸು ಮಾಡಿದ್ರೆ ಆಕೈತಿ. ಆಕೈತಿ. ಬರ್ರಿ, ಇನ್ನೊಮ್ಮೆ ಬೆಟ್ಟಾಕೊಂಡು ಬರ್ರಿ. ಆಗಂಡ್ರಪ್ಪ. ನನಗೆ ನಾ ಲಾಸ್ಟ್ ಟೈಮ್ ನಾ ಬೆಳಿಗ್ಗೆ ನಿಮ್ಮ ಮನೆಗೆ ಬಂದು ನಿಮ್ಮ ಹತ್ರ ಬಂದ್ಬಿಡಕಾಯ್ತು. ನಾನು ಎಲ್ಲೇ ನಾ ತೋಟಕ್ಕೆ ಹೋದೆ ಸೀದಾ. ಎಲ್ಲಿ ಬಿಡ್ರಿ, ಮತ್ತೆ ಅವ್ನು ಹೀರೋ ಅದ ನಮ್ಮ. ಆಮೇಲೆ ಮೊಮ್ಮಕ್ಕಳು ನೋಡಿ ಎಷ್ಟು ಖುಷಿ ಆಯ್ತು. ಜಾನ್ವಿನ್ ಮಾತಾಡ್ಸಿದೆ, ಎಲ್ಲರೂ ಚಲೋ ಅದ. ಚಲೋ ಅದ್ರ ಹುಡುಗರು ಸುಳ್ಳೆ ಹೇಳ್ಬಾರ್ದು. ಎಲ್ಲಕ್ಕೂ ನನ್ನ ಸೊಸಿ ಹಂಗೆ ಬರ್ಬೇಕಂದ್ರೆ ಬಂಗಾರ ತೂಕಕ್ಕೆ. ಬಂಗಾರ ತೂಕ. ಇದು ನೋಡ್ರಿ, ನಾವು ಮಾಡಿದ್ವಿ ಇಬ್ರು ಕೂಡ. ನಮಸ್ಕಾರ. ಆದ್ರೆ ಹೆಂಗದಾರ ನಾವು ಏನು ಇದೊಂದು ಬೇಸಿಕ್ ಬರೀ ಹ್ಞೂ ನೋಡಿ, ಇನ್ನೂ ಮಾತಾಡ್ಸ್ತಾರ ಅವರು. ಮಾತಾಡ್ತಾರೆ ಈಗಿಂದಲ್ಲ. ಹಾಂ, ಇನ್ನೂ ಸಣ್ಣ ಸಣ್ಣವ್ರು ಇದ್ರು ಕೆಲವು ಮಂದಿ. ಒಮ್ಮೆ ನಾನು ವಾಕಿಂಗ್ ಹೋಗಿದ್ದೆ, ಅಲ್ಲೇ ಚಹಾ ಕುಡಿಯಾಕತ್ತಿದ್ದೆ. ಚಹಾ ಕುಡಿಬೇಕಂದ್ರೆ ನೀರು ಬೇಕಾಯ್ತು ನನಗೆ. ಇನ್ನು ಬರೀ ನೀರು ಕೇಳಿದ್ರೆ ಕೊಡೋದಿಲ್ಲ ನಾವು. ಒಂದು ಚಹಾ ಕೊಡಪ್ಪ ಅಂದು ಬದಲು ನೀರು ಕುಡಿದು. ಅಷ್ಟು ಇಬ್ಬರು ಪೊಲೀಸ್ ಡಿಪಾರ್ಟ್ಮೆಂಟ್ ಅವು. ನೋಡ್ರಿ, ಈ ಚೌಕಾರ ಅಂಗಡಿ ನಮ್ಮಪ್ಪ ಕರ್ಕೊಂಡು ಹೋದಾಗ ನಾನು 9 ವರ್ಷ ಇದ್ದೆ. ಈಗೂ ಹಂಗದಾರ ಅಂದ. ಗ್ರೇಟ್ ಪಾಯಿಂಟ್ ಹೌದಲ್ರಿ? ಹೇಳಿ ಕಡೆಕ ಅಂದ. ನಾನು ಅವಾಗ ನಿಮ್ಮ ಅಂಗಡಿಗೆ ಬರ್ತಿದ್ದೆ ಸೌಕಾರ. ನಮ್ಮ ಹಳೆ ಗಿರಾಕಿ ಹಂಗೆ ಇದ್ದು ರೀ. ನಾ ಅಂಗಡಿ ತೆಗಿದಿಲ್ಲ ಅಂದ್ರೆ ಕಟ್ಟಿ ಮೇಲೆ ಕುಂದಿರ್ತಿದ್ರು ಬಂದು. ಮೊದ್ಲ ಕಾಯ್ತಿದ್ರು ಗಿರಾಕಿ. ಹಂಗ ಬಂದೇವ್ ಸರ್. ಅಂದ್ರೆ ನೀವು ಎಲ್ಲಾರನ್ನು ಗುರ್ತು ಹಿಡಿದು ಮಾತಾಡ್ಸ್ತಿದ್ರಿ. ಕಷ್ಟ ಸುಖ ನಾವು ತಳದಿಂದ ಹಳಿವಾರದಾಗ ಬೆಳೆದ ಮ್ಯಾಲಿನ ಚಾವಿ ಕೊಡ್ರಿ. 5 ಜನ ತು ಏಜರ ಲಿಸ್ಟ್ ಕರಾಚ ಇಲ್ಲ ಇಲ್ಲಿ ಯಾರನ್ನಾರು ಕುಂದ್ರಸ್. ಅದಕ್ಕೆ ಐತ್ರಿ, ಮಾಡ್ತಾರೆ ದಂಧೆ ಚಲೋ ಮಾಡ್ತಾರೆ. ಅವ್ನು ಸಣ್ಣ ಭಾಳ ಎಕ್ಸ್ಪರ್ಟ್ ಅದ. ಹೌದಾ? ಬಿಸ್ನೆಸ್ನಾಗ ನೋಡ್ರಿ, ಅವನಿಗೂ ಹೆಂಗೆ ಇವ್ರ ಬಗ್ಗೆ ಒಂದು ಈಟ್ ಹೇಳ್ತೀನಿ. ಇವರು ಅಂತ PUC ಸೆಕೆಂಡ್ ಇಯರ್ ಅಂಡ್ ಫಸ್ಟ್ ಇಯರ್ಗೆ ಇವು ಏನೈತಿ ಎಲ್ಲ ಲಕ್ಷ್ಮಿ ಇರ್ತಾವಲ್ಲ, ಅಲ್ಲಿ ಸರಸ್ವತಿ ನಿಂದಿರುದಿಲ್ಲ. ಹೌದಾ? ಹೌದಲ್ರಿ, ಹಕ್ಕಿಕತ ಹೇಳ್ತೀನಿ ನಾ. ಮತ್ತು ನಿಮ್ಗೆ 2 ಆಯ್ತಲ್ಲ, ಹೆಂಗ? 2 ಅಂದ್ರೆ ನಮ್ಗೆ ಅನಿವಾರ್ಯ ಪರಿಸ್ಥಿತಿ ಕಲ್ತೆ ಅವಾಗ. ಅದು ನಮ್ಮ ದೇಣಿಗೆ ದೇವ್ರದ್ದು. ಆಮೇಲೆ ಇವ್ರು ಇಷ್ಟೆಲ್ಲ ಇದ್ದೆ ಕ್ಲಾಸ್ನಾಗ ಎಲ್ಲೂ ಪಾಸ್ ಆಗಲಿಲ್ಲ. ಇವ್ರು ಕಡೆ PUCಗೆ ಬಂದ ಕೂಡಲೇ ನಾ ಮುಂದೇನು ಮಾಡ್ಲಿಕ್ಕೆ ಅಕ್ಕಾಜಿ ಅಂದ. ನೋಡಪ್ಪ, ಬಿಸ್ನೆಸ್ ಮಾಡೇವಿ, ದೊಡ್ಡ ಅದಾವ, BCom ಮಾಡ್ಕೊ, ಅಟ್ಲೀಸ್ಟ್ ನಮ್ಮ ಬಿಸ್ನೆಸ್ ಯೂಸ್ ಆಕೈತಿಲ್ರಿ. ನಾವೇನು ಹೇಳಿದ್ ಕೊಡ್ತಿದ್ರಿ, BCom ಮಾಡಕ್ಕೆ ನನಗೆ 5 ವರ್ಷ ಬೇಕು. 5 ವರ್ಷ ಆಗಿ ನಾ ಕಲ್ತು ಬಂದ ಮೇಲೆ ಕಸ ಅಂತ ಹೊಡಿದ್ರಿ. ಈಗ ನೀವೇ ಕಸ ಹೊಡಿದ್ ನಾನು ನೋಡೇನಿ. ಮತ್ತು ಅಷ್ಟು ಕಲ್ತು ನಾ ಏನು ಮಾಡಲಿ ಅಂದ. ಅವ್ನು ಹೇಳಿದ್ದು ಯೋಗ್ಯ ಅನ್ನಿಸ್ತಾರೆ. ಯಾರು ಎಲ್ಲ ನೀನ ಮಗನೇ. ನಾ ಅಂದೆ, ಹೆಂಗಪ್ಪ ಇದು ಅಂದೆ.
ಅಲ್ರಿ ಅವ್ನು ಹೇಳಿದ್ದು ಯೋಗ್ಯ ಮಗಾರ ಇರಲಿ ಅಪ್ಪಾರ ಕರೆಕ್ಟ್ ಹೇಳಿದಲ್ಲ ನಾವು ಆತ್ ಬಿಡಪ್ಪ. ಆದ್ರೆ ಇಲ್ಲಿ ಬರುವಂಗಿಲ್ಲ ಡೈರೆಕ್ಟ್ ಮತ್ತೊಬ್ಬರ ಕೈಯಾಗ ಎಲ್ಲರ ಕೆಲಸ ಮಾಡಿ 9 ತಿಂಗಳು ಬಾಂಬೆ ಕಳ್ಸೇನ್ರಿ. ಹಂಗ ಅಂಗಡಿ ಕರ್ಕೊಂಡಿಲ್ಲ ನೀವೇನೋ? ಕರ್ಕೊಳಬಾರ್ದು. ನಮ್ಮ ಮಂದಿದ ಒಂದು ಪದ್ಧತಿ. ನಮ್ಮಪ್ಪ ರಾಜಸ್ಥಾನದಿಂದ ಬಂದ್ರೆ ಅವ್ರು ರಾಜ ಅವ್ರ ಅಂಗಡಿಯಾಗಿದ್ದ. ಬೆಟ್ಟಾಗೊಂಡು ಬರ್ರಿ. ಮನೆಗೆ ಹ್ಞೂ ರೀ ಕಾರ್ ಇಲ್ಲೇ ಇರ್ಲ್ರಿ. ಆಯ್ತು ಕ್ಲಿಪ್ ತಕ್ಕೊಳ್ರಿ. ಇವ್ರು ಎಲ್ಲಿ ಮೇಲೆ ಹೊಂಟ್ರಿ ಈಗ? ಮ್ಯಾಲೆ ಅಂದ್ರೆ ಇನ್ನೊಂದು ಟೈಮ್ ಐತಿ. ಅಲ್ಲಿ 88-95 ಮಟ್ಲ ನಾ ಹೋಗುದು ಬ್ಯಾಡಪ್ಪ, ನೀವು ಹೋಗೋದ ಅದನ್ನ ಹೇಳ್ತೀನಿ. ಮಕ್ಕಳ್ರೆ ಹಂಗೆ ಲಗುನು ಹೋಗು ಪೈಕಿ ಅಲ್ಲ ಗುರ್ತಾದ್ರ. ದೇವ್ರಿಗೆ ಏನೆಲ್ಲ ಬೇಡ್ಕೊಂಡೇನಂತೆ. ಏನ್ ಬೇಡ್ಕೊಂತೀನಿ? ನಾಳೆ ಹೋಗೋವರೆಗೆ ಇವತ್ತು ನಿನ್ನ ಹತ್ರ ಬರಪ್ಪ ಅಂತ. ನಾಳೆ ಹೋಗ್ತೇನಂದ್ರೆ ಇವತ್ತು ನಿನ್ನ ಗುಡಿಗೆ ಬಂದು ಪೂಜಾ ಮಾಡುವಷ್ಟು ನಮ್ಗೆ ಶಕ್ತಿ ಕೊಡಪ್ಪ ಅಂತೀನಿ. ಅಂದ್ರೆ ನಾವು ಆಟೋಮೆಟಿಕಲಿ ಹೊರ ಕೊಡ್ತಾನಿಲ್ಲೋ ಹಿಂಗೆ ಅವನ ಮೇಲೆ ಹಾಕ್ರಿ. 106 ವರ್ಷ ಬಾಡ್ರಿ, ನಮ್ಮಂಥವ್ರು ಬಂದು ಆಶೀರ್ವಾದ ಮಾಡ್ರಿ. ಈಗ ಮೇಲೆ ಹೋಗಿ ಏನು ಮಾಡ್ರಿ ನೀವು? ಇಲ್ಲ ಬೇರೆ ಬೇರೆ ಕೆಲಸ ಐತನ? ಕೆಲಸ ಬೆಟ್ಟ ಅವ್ನು ಬರ್ರಿ. ಆಯ್ತು. ಬರ್ತೀನಿ ರೀ. ಬರ್ರಿ ಖುಷಿ ಆಯ್ತು. ಓಕೆ. ಜೀತ್, ನಿಮ್ಮ ಹೆಸರೇ ಚಂದ ಐತಿ. ಹೆಸರಿನಲ್ಲೇ ಜೀತ್. ಏನು ಏಜ್ ಎಷ್ಟು ನಿಮ್ಗೀಗ? ನಂದು 18 ರೀ. 18 ವರ್ಷ. 18 ವರ್ಷ. ಓಕೆ. ಹೆಂಗಿದೆ ಲೈಫ್? ಚೆನ್ನಾಗಿದೆ ರೀ, ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ. ಮತ್ತೇನು ಇಲ್ಲ ಅಷ್ಟೇ. ಓಕೆ. ಏನು ಡ್ರಾಯಿಂಗಲ್ಲಿ ಭಾಳ? ಡ್ರಾಯಿಂಗ್ ಅಂತಿಲ್ರಿ, ಡ್ರಾಯಿಂಗ್ ಅಷ್ಟೇ ಅಂತಿಲ್ಲ. ಆರ್ಟ್ ಆಯಿತು, ಹಿಂಗೆ ಬೇರೆ ಕ್ರಿಯೇಟಿವ್ ಸ್ಕಿಲ್ ಒಳಗಡೆ ಇಂಟ್ರೆಸ್ಟ್ ತುಂಬ. ಕಾರ್ಪೆಂಟ್ರಿ ಥರ ಆಯಿತು, ಹಿಂಗೆ ಬೇರೆ ಹಿಂಗೆ ಕ್ರಾಫ್ಟ್ ಏನಾರು ಮಾಡಬೇಕು, ಏನಾರು ಹಿಂಗೆ ಟೇಬಲ್ ಚೇರ್ ಆಯಿತು, ಇಲ್ಲಾಂದರೆ ಪೇಂಟಿಂಗ್ ಮಾಡೋದು, ಹಿಂಗೆ ಎಲೆ ಒಳಗೆ ಡಿಸೈನ್ ಮಾಡೋದು, ಆ ಥರ ಎಲ್ಲ ಹಿಂಗೆ ಕ್ರಾಫ್ಟ್ ಕೆಲಸ ಜಾಸ್ತಿ ಇಷ್ಟ. ಮತ್ತು ಸ್ಕಿಲ್ಸ್ ಒಳಗಡೆ ಜಾಸ್ತಿ ಇಷ್ಟ. ಅದು ಕ್ರಿಯೇಟ್ ಇದು ಸಣ್ಣರಿಂದ ಇದೆ ರೀ ನನ್ಗೆ. ಮೊದ್ಲು ಎಲ್ಲರ್ಕಿಂತ ಭಾಳ ಮೊದಲಿಂದ ನಮಗೆ ಪೇಂಟಿಂಗ್ ಅಂದರೆ ತುಂಬ ಇಷ್ಟ ನನಗೆ, ಸ್ಪೆಷಲಿ ನನಗೊಬ್ಬನಿಗೆ. ನನಗೆ ಮತ್ತು ಪ್ರಾಣಿ ಒಳಗೂ ಭಾಳ ತುಂಬ ಇಷ್ಟ. ಪ್ರಾಣಿ ಸಾಕೋದು ಆಯಿತು. ಒಂದು ವರ್ಷ ಕುದುರೆನೂ ಸಾಕಿದ್ದೇನೆ ರೀ ಇಲ್ಲಿ. ಕುದುರೆ? ಹಾಂ ರೀ, ಕುದುರೆ ಓಡಿಸ್ತಿದ್ದೆ ರೀ. ಕುದುರೆ ನಡೆಸೋದು, ಓಡಿಸೋದು, ಆ ಥರ ಅದನ್ನು ಇಂಟ್ರೆಸ್ಟ್ ಇತ್ತು ರೀ. ಮತ್ತೊಂದು ಆಕಳ ಸಾಕಿದ್ದೆ ರೀ. ಹೆಂಗದ? ಹಿಂಡುದು ಎಲ್ಲ ಮಾಡಿದೆ ರೀ. ಯಾವಾಗಿಂದ ಹಿಂಗೆ ಶುರು ಆಯ್ತದೆ? ಆ್ಯನಿಮಲ್ ಮೊದಲಿಂದ ತುಂಬ ಇಷ್ಟ ರೀ. ಸಣ್ಣರಿಂದಾಗಿಂದ ನಾ ಹಿಂಗೆ ಪ್ಲಾಸ್ಟಿಕ್ ಆ್ಯನಿಮಲ್ ಟಾಯ್ಸೇ ಆಟಾಡ್ಕೊಂಡು ಕುಂದಿರ್ತಿದ್ದೆ ರೀ. ಸೊ ಅವಾಗಿಂದ ಪ್ರಾಣಿ ಆಯಿತು, ಮತ್ತು ಚಿತ್ರಕಲೆ ಹಿಂಗೆ ಬಿಡಿಸೋದು ಎಲ್ಲ ಡ್ರಾಯಿಂಗ್ ಮೊದಲಿಂದ ಇಷ್ಟ. ಅದು ಇನ್ಸ್ಟೆಂಟ್ ರೀ ನಂದು ಮೊದಲಿಂದ ಇಂಟ್ರೆಸ್ಟ್ ಅದು. ಸೊ ಇಲ್ಲಿ ಈಗ ಆಟ ಕ್ರಿಕೆಟ್ ನಿಮ್ಮ ತಂದೆ ಹೇಳ್ತಿದ್ರು, ಅಲ್ಲಿ ಒಂದಿಷ್ಟು ಚಿತ್ರಕಲೆ ಬಿಡಿಸಿ ನೋಡಿದೆ. ಆಟ ಆಡೋದಕ್ಕೆ ಎಲ್ಲಿ ಹೋಗ್ತೀರಿ? ಕ್ರಿಕೆಟ್ ನಾನು ಇಲ್ಲೇ ಧಾರವಾಡಕ್ಕೆ ಹೋಗ್ತೀನಿ. ಅದು ಕ್ರಿಕೆಟ್ ಕೋಚಿಂಗ್ ಅಂತ ಇದೆ ರೀ. ಇಲ್ಲೇ ನಮ್ಮ ಪವನ್ ಸ್ಕೂಲ್ ಅಂತಿದೆ. ಆ ಸ್ಕೂಲ್ ಒಳಗಡೆ ಅವ್ರ ಫೆಸಿಲಿಟಿ ಇದೆ ರೀ, ಅವ್ರು ಕೋಚಿಂಗ್ ಕೊಡ್ತಾರೆ. ಫೋಕಸ್ ಯಾವಾಗ ಒಂದಕ್ಕೆ ಮಾಡಬೇಕು ಅಂತಾರೆ. ನೀವು 3-4 ಹೇಳಿದ್ರಿ. 3-4 ಅಂದ್ರೆ ಈಗ ನೋಡ್ರಿ, ಈಗ ನಾ ಈಗ ಪ್ರೆಸೆಂಟ್ ಈಗ ಜಾಸ್ತಿ ನನ್ನ ಪ್ರಯಾರಿಟಿ ಕ್ರಿಕೆಟ್ ಇದೆ ರೀ. ಸೊ ಈಗ ಆಟ ತುಂಬ ಕಡಿಮೆ ಮಾಡಿದ್ದೇನೆ ರೀ. ಮಾಡ್ತೀನಿ ಯಾವಾಗ ನಂಗೆ ಪೂರಾ ಟೈಮ್ ಫ್ರೀ ಇರುತ್ತೆ, ಅವಾಗ ಸ್ವಲ್ಪ ಅದನ್ನ ಪ್ರಾಕ್ಟೀಸ್ ಇಡ್ತೀನಿ ಜಾಸ್ತಿ. ಬಾಕಿ ನಮ್ಮ ಜಾಸ್ತಿ ಟೈಮ್ ಪೂರಾ ಕ್ರಿಕೆಟ್ ಮೇಲೆ ಫೋಕಸ್ ಮಾಡ್ತಿದ್ದೀನಿ ರೀ. ಹೌದಾ? ಓಕೆ. ನೀವು ಸ್ಕೂಲ್ಗೆ ಹೋಗಿಲ್ಲ? ನಾನು ಸ್ಕೂಲಿಗೆ ಹೋಗಿಲ್ಲ. ಓಕೆ. ನೀವು ಎಷ್ಟು ಭಾಷೆ ಬರುತ್ತೆ ನಿಮಗೆ? ನನಗೆ ಹಿಂದಿ, ಕನ್ನಡ, ಇಂಗ್ಲೀಷ್ ಅಷ್ಟು ಮಾತಾಡಕ್ಕೆ ಬರೋದಿಲ್ಲ. ತಿಳಿಯುತ್ತೆ, ಸ್ಪಷ್ಟ ತಿಳಿಯುತ್ತೆ, ಓದಕ್ಕೆ ಬರುತ್ತೆ. ಹಿಂದಿ, ಕನ್ನಡ, ಇಂಗ್ಲೀಷ್ 3 ಲ್ಯಾಂಗ್ವೇಜ್. ಮಾರ್ವಾಡಿ ಒಂದು ಡೈಲೆಕ್ಟ್, ಅದೇ ಅದೊಂದು ಲ್ಯಾಂಗ್ವೇಜ್. ಈಗ ಜಾನ್ವಿ ನೀವು ಇದ್ದೀರಿ. ಹಾಂ ರೀ. ಏನು ಡಿಸ್ಕಷನ್ ನಡೆಯುತ್ತೆ? ನಮ್ಮ ಮಾತುಕತೆ ರೀ. ಈಗ ಮೇನ್ಲಿ ನಮ್ಮದು ಈಗ ನಾವು ಫಾರ್ಮಿಂಗ್ ಮಾಡ್ತೀವಿ, ಇಬ್ಬರು ಕೂಡ ಮಾಡ್ತೀವಿ ರೀ. ಸೊ ಅದರ ಮೇಲೆ ವಿಷಯ ನಡೆಯುತ್ತೆ. ಮತ್ತು ನಮ್ದೇನು ಡ್ರೀಮ್ಸ್ ಇದ್ದಾವೆ, ನಮ್ಮೇನು ಇಂಟ್ರೆಸ್ಟ್ ಇರುತ್ತೆ, ಅದ್ರ ಮೇಲೆ ಡಿಸ್ಕಷನ್ ಮಾಡ್ತಿದ್ದೀವಿ ರೀ. ಮುಂದೆ ಏನಾಗ್ಬೇಕಂತೀವಿ? ಹಿಂಗೆ ಆ ಥರ ಏನು ಫ್ಯೂಚರ್ ಏನು ಪ್ಲ್ಯಾನ್ ಮಾಡಿಲ್ಲ. ಮೇನ್ಲಿ ನಮಗೆ ಮತ್ತು ನಮ್ಮ ಪಪ್ಪಾರಿಗೆ ಮತ್ತು ಹಿಂಗೆ ಬೇರೆ ಹಿಂಗೆ ಅಂದರೆ ಸಮಾಜ ಸೇವಿಕ ಕೆಲಸ ಮಾಡೋದು ತುಂಬ ಇಷ್ಟ. ಸೊ ಆ ಥರ ನಮ್ಮ ಏನಾರು ಕೆಲಸ ಒಳಗೆ ನಮ್ಗೆ ಏನಾರೇ ಸಮಾಜಕ್ಕೆ ಚಲೋ ಆಗುವಂಥ ಕೆಲಸ ಮಾಡಿದರೆ ಚಲೋ ಅಂತ ನಮ್ದು ಇಂಟ್ರೆಸ್ಟ್. ಈಗ ನಿಮ್ಮ ಡ್ಯಾಡಿ ದೊಡ್ಡ ಬಿಸ್ನೆಸ್ ಮ್ಯಾನ್, ದೊಡ್ಡದೊಂದು ಬಿಸ್ನೆಸ್ ಇದೆ ನಿಮ್ಮದು, ಬಟ್ಟೆ ಬಿಸ್ನೆಸ್. ಹಾಂ ರೀ. ಈಗ ಅದನ್ನು ಮುಂದುವರಿಸ್ಬೇಕಂತ ಏನಾದರೂ ಇದೆಯಾ ಇಲ್ವಾ? ಮುಂದುವರ್ಸೋದಂತಂದರೆ ಈಗೇನಾದ್ರು ಸ್ಟೇಜಲ್ಲಿ ಇದೆ ರೀ, ಅದರೊಳಗಡೆ ಮುಂದುವರ್ಸೋದಿಲ್ಲ. ಹಿಂಗೆ ಖಾದಿ ಒಳಗಾಯಿತು, ಅದನ್ನು ಒರೆಸಿದ್ರೆ ಅಂದರೆ ಆ ಸೈಡ್ ಸ್ವಲ್ಪ ತೊಗೊಂಡು ಹೋಗೋಣ ಅಂತ ಆ ಬಿಸ್ನೆಸ್ಸನ್ನು
ಹಿಂಗೆ ವಿಚಾರ ಇದ್ದರು alla ಕಡೆ ಹೋದರು. ಹಾಗೆ ಆದರೆ ಅಷ್ಟು ಪ್ಲ್ಯಾನ್ ಇಲ್ಲ ಅದರೊಳಗಡೆ. ನಮ್ಮದು ಹಿಂಗೆ ಬೇರೆ ಡೈರಿ ದನ ಕರ ಸಾಕೋದು ಮತ್ತಾಯಿತು ಕುದುರೆ ಒಳಗಡೆ ಆ ಥರ ಇಂಟ್ರೆಸ್ಟ್ ಇದೆ. ಡೈರಿ ಫಾರ್ಮ್ ಒಳಗೆ ಇಂಟ್ರೆಸ್ಟ್ ಇದೆ ಜಾಸ್ತಿ ಮೇನ್ಲಿ. ಆ ಕಡೆ ಹೋದರೆ ಆ ಥರ ವೇಯಲ್ಲಿ ಹೋಗ್ಬೇಕಂತ ಇದೆ. ಈಗ ಎಲ್ಲರೂ ಥಿಂಕ್ ಮಾಡೋದು ಏನು ಅಂತಂದ್ರೆ ಆಲ್ರೆಡಿ ಒಂದು ಬಿಸ್ನೆಸ್ ಇದೆ, 100 ಜನ ಕೆಲಸ ಮಾಡ್ತಿದ್ದಾರೆ, ಅಲ್ಲಿ ಲಾಭ ಇದೆ, ದೊಡ್ಡ ಇಂಡಸ್ಟ್ರಿ ಕಟ್ಟಿಬಿಟ್ಟಿದ್ದಾರೆ, ಮತ್ತೆ ಯಾಕೆ ಅದನ್ನೇ ನಡೆಸ್ಬಿಡೋಣಪ್ಪ ಅಂತ ಯೋಚನೆ ಮಾಡ್ತಿರ್ತಾರೆ. ತಂದೆ ತಾಯಿ ಕೂಡ ಹಂಗೆ ಅಂತಾರೆ, ನನ್ನ ಮಗ ಇದನ್ನ ನಡೆಸಲಿ ನಂದು ಆದ್ಮೇಲೆ ಅಂತ. ನೀವು ಬೇಡ ನಾನು ಬೇರೆ ಏನೋ ಕಟ್ತೀನಿ ಅಂತಿದ್ದೀರಿ, ಯಾಕೆ ಅಂತ? ಬೇರೆ ಕಟ್ತೀನಿ ಅಂತಂದರೆ ಸರ್ ಅದು ಈಗ ನಿಮಗೆ ಗೊತ್ತಿರ್ಬೋದು, ಒಂದು ಜೀನ್ಸ್ ಆಗೋಕ್ಕೆ ಆಯಿತು, ಒಂದು ಟಿ ಶರ್ಟ್ ಸಿಂಥೆಟಿಕ್ ಟಿ ಶರ್ಟ್ ಎಲ್ಲ ಅದಕ್ಕೆ ಎಷ್ಟು ನಮ್ಮ ನೇಚರಿಗೆ ಎಷ್ಟು ಪ್ರಮಾಣ ಬೀಳುತ್ತೆ, ಎಷ್ಟು ಹಾಳಾಗುತ್ತೆ ನೇಚರ್. ಸೊ ಅದನ್ನು ತಿಳ್ಕೊಂಡಾದ್ಮೇಲೆ ಆ ಬಿಸ್ನೆಸ್ಸನ್ನು ಮುಂದುವರಿಸ್ಬೇಕಂದ್ರೆ ಅಷ್ಟು ನಮಗೆ ಅದು ಖುಷಿ ಆಗೋದಿಲ್ಲ. ನಾವು ಏನಾರೇ ನಮ್ಮ ಸಮಾಜಕ್ಕೆ ಏನಾರು ಸ್ವಲ್ಪ ಚಲೋ ಮಾಡಿದರೆ ನಮಗೂ ಒಂದು ಖುಷಿ ಇರುತ್ತೆಪ್ಪ, ಹೌದು ಏನಾರು ಮಾಡಿದ್ವಿ ಮತ್ತು ಅದು ಚಲೋ ಆಗುತ್ತೆ, ಒಂದು 4 ಮಂದಿಗೆ ತಿನ್ನೋಕ್ಕಾಯ್ತು ಉಣ್ಣೋಕ್ಕಾಯ್ತು, ಅದು ಚಲೋ ಇರುತ್ತೆ. ಅದನ್ನ ಉಟ್ಕೊಂಡ್ರು ಅವ್ರಿಗೆ ಆ ಬರ್ಡನ್ ಇರೋದಿಲ್ಲ, ನೇಚರ್ದು ಬರ್ಡನ್ ಇಲ್ಲ, ಅವ್ರು ಡಿಸ್ಟರ್ಬ್ ಮಾಡಿ ಅದನ್ನು ಉಟ್ಕೊಂಡಿಲ್ಲ ಅಂತ ಅವ್ರಿಗಿರುತ್ತೆ. ಓಹೋ, ಈಗ ನಿಮ್ಮ ಬಿಸ್ನೆಸ್ಸೇ ಸೊ ಅದು ಏನೋ ಒಂದು ಅಂದರೆ ಅವಾಗ ಅದು ಕೆಟ್ಟದಂತಿಲ್ಲ. ಅವಾಗ ನಮ್ಮ ಪಪ್ಪಾರ್ಗೂ ಒಂದು ಈಗ ಬಿಸ್ನೆಸ್ ಮ್ಯಾನಿಗೆ ನೋಡ್ರಿ, ಈಗ ನಾನು ಇಷ್ಟು ಮಾತಾಡ್ಬೇಕಂದ್ರೆ ಒಂದು 5 ವರ್ಷ ಆದಮೇಲೆ ನಮ್ಗೆ ಗೊತ್ತಾಯಿತು. ಈಗ ಒಂದು 5 ವರ್ಷ ಒಳಗಡೆ ಗೊತ್ತಾಯಿತು ನಮಗೆ ಈ ಥರ ಏನಂತ ಇದು ಒಂದು ಇದೆ ಅಂತ. ಈಗ ಅದಕ್ಕಿಂತ ಮೊದಲೇ ನಾವು ಎಲ್ಲ ಈಗ ನಿಮ್ಮ ಜೊತೆ ಮಾತಾಡಿದ್ರಾಗ ನಮಗೂ ಅದೇ ಇಷ್ಟ, ಅದೇ ಮಾಡೋಣ ಅಂತ ಹಿಂಗೆ ಹೇಳ್ತಿದ್ವಿ. ಈಗ ಸೊ ನಮ್ಮೊಳಗಡೆ ನಮ್ಮ ಚೇಂಜಸ್ ಆಗಿದೆ ಅಂತಂದರೆ ಹಿಂಗೆ ಈ ಕಡೆ ನೇಚರ್ ಒಳಗೆ ಬಂದ್ವಿ, ಅವಾಗೆಲ್ಲ ಗೊತ್ತಾಯಿತು ಇದು ಇದೆ, ಆ ಥರನೂ ಮಾಡ್ಕೋಬೋದು ಅಂತ ಗೊತ್ತಾಯಿತು. ಓಕೆ. ಏನು ಅನಿಸುತ್ತೆ ಹೀಗೆ ಇಲ್ಲಿರೋದು, ಸಿಟಿಯಲ್ಲಿರೋದು, ಅಲ್ಲಿದ್ರಿ? ಈಗ ಜಾಸ್ತಿ ವ್ಯತ್ಯಾಸ ಅಂದ್ರೆ ನಮ್ಗೆ ಒಂದು ಇರ್ಬೋದು, ಜಾಸ್ತಿ ಸೋಷಲೈಸ್ ಆಗೋದಿಲ್ಲ ಇಲ್ಲಿದ್ದರೆ. ಹಾಂ ಬಾಕಿ ಏನು ಡಿಸಡ್ವಾಂಟೇಜ್ ಅಂತ ಅನ್ಬೋದು, ಇಲ್ಲಾಂದ್ರೆ ಡಿಸೊಪಿನಿಯನ್ ಏನಿಲ್ಲ. ಇನ್ನೂ ಆದರೆ ಅಲ್ಲಿಂದ ಕಂಪೇರ್ ಮಾಡಿದರೆ ಇಲ್ಲಿ ಸ್ವಚ್ಛ ವಾತಾವರಣ ಸಿಗ್ಬೋದು, ಏನಾರು ನಾವು ಫ್ರೆಶ್ ಬೆಳೆಸ್ಕೊಂಡು ತಿನ್ಬೋದು. ಆ ಥರ ಎಲ್ಲ ಭಾಳಷ್ಟು ಇಲ್ಲಿದ್ದಾವೆ. ಸಿಟಿ ಒಳಗಡೆ ಈಗ ನಾನೇ ಹೋಗ್ತಿರ್ತೀನಿ ರೀ, ಯಾವಾಗ ನಮ್ಮ ಕ್ಲಾಸಿನ ಲೇಟ್ ಆಯಿತು ಅಲ್ಲೇ ಹೋಗ್ತೀನಿ. ಹೋದರೆ ಏನಿಲ್ಲ, ನಮ್ಮ ತಮ್ಮ ಟಿ ವಿ ಹಚ್ಕೊಂಡು ಕುಂತ್ಬಿಡ್ತಾನೆ. ಆ ಥರ ಈ ಲೈಫ್ ಎಲ್ಲ ಹೆಂಗೆ ಆಗ್ಬಿಟ್ಟಿದ್ರಿ, ಬರೀ ಸೋಫಾ ಮೇಲೆ ಕುಂದ್ರೋದ್ರಿ, ಟಿ ವಿ ನೋಡ್ಕೊಂಡು ಕುಂದ್ರೋದು, ಇಲ್ಲಾಂದ್ರೆ ಫೋನ್ ಆಟ ಆಡೋದು, ಬಾಕಿ ಏನು ಮಾಡೋಕ್ಕೆ ಚಾನ್ಸೇ ಇಲ್ಲರಿ. ಇದ್ರೂ ಈಗ ಬೇರೆ ಒಬ್ಬರೊಬ್ರು ಟ್ಯೂಷನ್ ಹೋಗ್ತಾರ್ರಿ, ಕ್ಲಾಸಸ್ ಹೋಗ್ತಾರೆ. ಅವರೆಲ್ಲ ಲೈಫ್ ಹೆಂಗ್ರಿ ಅಂದ್ರೆ ಟಿ ವಿ ಮೊಬೈಲ್ ಬಿಟ್ಟರೆ, ಇಲ್ಲಾಂದ್ರೆ ಹಿಂಗೆ ಎಕ್ಸ್ಟರ್ನಲ್ ಕ್ಲಾಸ್ ಅಷ್ಟೇ. ಇಲ್ಲಿ ಬೇರೆ ಸ್ಕಿಲ್ ಕಲಿನೂಬೋದು ರೀ, ಭಾಳ ಸ್ಕಿಲ್ ಕಲಿಬೋದು. ಕಟ್ಗೆ ಮೇಲೆ ನಾಲೆಜ್ ಇರ್ಬೋದು, ಯಾವ ಕಟ್ಗೆ ಕೆಲ್ಸಕ್ಕೆ ಬರುತ್ತೆ, ಯಾವ ಕಟ್ಗೆ ಕೆಲ್ಸಕ್ಕೆ ಬರೋಲ್ಲ, ಅಂದರೆ ಕಾರ್ವಿಂಗ್ ಆಯಿತು, ಆ ಥರ ಎಲ್ಲ ಭಾಳಷ್ಟು ಕಲಿಬೋದು ರೀ. ಇಲ್ಲಾದ್ರೆ ಅಲ್ಲಾದ್ರೆ ಏನು ರೀ, ಬರೀ ಒಂದು 4 ಸಬ್ಜೆಕ್ಟ್ ರೀ, ಮತ್ತು ಅಷ್ಟೇ ಅವ್ರ ಲಿಮಿಟ್ಸ್ ಇದ್ದಾಗ ಅಷ್ಟೇ ಕಲಿಬೋದು ರೀ. ಮತ್ತು ಜಾಸ್ತಿ ಟೈಮ್ ಟಿ ವಿ ಕಣ್ಣು ಹಾಳು, ನಮ್ಮ ವ್ಯಾಯಾಮ ಆಗೋದಿಲ್ಲ ಶರೀರ, ಆ ಥರ ಎಲ್ಲ ಪ್ರಾಬ್ಲಮ್ಸ್. ಈಗ ನೀವು ಮೊಬೈಲ್ ನೋಡೋದೇ ಇಲ್ಲ? ನೋಡ್ತೀವಿ ರೀ, ಆ ಥರ ಇಲ್ಲ. ಆದರೆ ನಮ್ಗೆ ಏನಾರು ಹಿಂಗೆ ರಿಸರ್ಚ್ ಮಾಡೋದಿದೆ, ಏನಾರು ಹಿಂಗೆ ಗೂಗಲ್ ಒಳಗೆ ಸರ್ಚ್ ಮಾಡೋದಿದೆ, ನಮ್ಗೆ ಏನೇನು ಗೊತ್ತಾಗೋಲ್ತು. ಮತ್ತು ಇಲ್ಲಾಂದ್ರೆ ಹಿಂಗೆ ಯಾವಾಗಾರ ಸ್ಯಾಟರ್ಡೆ ಸಂಡೇ ಯಾವಾಗ ಫ್ರೀ ಇದ್ದರೆ ಹಿಂಗೆ ಶೋಸ್ ಇರ್ಬೋದು, ಯಾವುದಾರ ಚಲೋ ಈ ವಿಷಯ ಮೇಲೆ ಆಯಿತು, ಆ ಥರ ಎಲ್ಲ ನೋಡ್ತೀವಿ. ಈಗ ನಿಮ್ಮ ಫ್ರೆಂಡ್ಸ್ ನನಗೆ ಅಷ್ಟು ಮಾರ್ಕ್ಸ್ ಬಂತು, ನಾನು ಗೋಲ್ಡ್ ಮೆಡಲ್ ತೊಗೊಂಡೆ, ನಾನು ಹಿಂಗೆ ಪಾಸ್ ಆದೆ ಅಂತ ಒಂದು ಹೊಲ ಇದ್ದೇ ಇರುತ್ತೆ. ಅವಾಗ ನಿಮ್ಗೆ ಏನಂತಾರೆ ಅವರು, ನಿಮ್ದೇನು ಹೇಳ್ಕೊಳ್ಳೋದಕ್ಕೆ ಡಿಗ್ರಿ ಅಂತಿಲ್ಲ. ಈಗ ನಮ್ಮ ಸರೌಂಡಿಂಗ್ ಫ್ರೆಂಡ್ಸ್ ಏನು ಹೇಳ್ತಾರೆ, ನೀ ಮಾಡೋದು ಬೆಸ್ಟ್ ಅಂದ್ಬಿಡ್ತಾರೆ ರೀ. ಹಾಂ, ಅವ್ರಿಗೆ ಡಿಗ್ರಿ ಆಯಿತು ಅವೆಲ್ಲಕ್ಕಿಂತ ನೀ ಮಾಡೋದು ಬೆಸ್ಟ್ ನೋಡಪ್ಪ ಅಂತಾರ್ರಿ ಅವ್ರು ನನಗೆಲ್ಲ ಸಲ. ಯಾಕಂದ್ರೆ ಅವ್ರಿಗೆ ಈಗ ಎಕ್ಸಾಮ್ ಪ್ರೆಷರ್ಸ್ ನೋಡ್ಬಿಟ್ರಿ, ಅವ್ರಿಗೆ ಬೇಸರ ಆಗ್ಬಿಟ್ಟೈತ್ರಿ, ಅದು ಬೇಡ ನೀ ಮಾಡೋದು ಬೆಸ್ಟ್, ನೀ ಹಂಗ ಮಾಡಂತಾರ್ರಿ ಅವ್ರು ನನಗೆ. ಓಕೆ, ಅಂತೂ ಆರಾಮಾಗಿದ್ದೀರಿ? ಹಾಂ, ಆರಾಮಿದ್ದೀವಿ. ಓಕೆ, ಹಿಂಗಿರೋದೇ ಬೆಟರ್? ಹಾಂ, ಹಿಂಗಾಗಿರೋದು ಬೆಟರ್ ರೀ. ಈಗ ಅದನ್ನ ನೀವು ಕೇಳಿರಲ್ಲ, ಹಿಂಗಿರೋದೇ ಬೆಟರ್ ಅಂತಂದ್ರೆ ಈಗ ನಮ್ಮ ಪರಿಸ್ಥಿತಿ ಅಲ್ಲಿ ನಮ್ ಬೆಟರ್ ಇದೆ ಇದು. ಎಲ್ಲಾರ್ಗೂ ಇಲ್ಲ. ಇದೊಂದು ನಾವು ಪಾಯಿಂಟ್ ನಾವು ತಿಳ್ಕೊಂಡ್ಬಿಡ್ಬೇಕ್ರಿ, ಇದು ಎಲ್ಲಾರ್ಗೂ ಅಷ್ಟು ಸುಲಭ ಇಲ್ಲ ಮಾಡೋದು. ಯಾಕಂದ್ರೆ ಈಗ ನಾವು ಹೋಮ್ ಸ್ಕೂಲಿಂಗ್ ಮಾಡ್ತೇವೆ ಅಂತಂದ್ರೆ ನಮ್ಮ ಪೇರೆಂಟ್ಸ್ ಬಹಳ ನಮ್ಮ ಮೇಲೆ ಲಕ್ಷ್ಯ ಕೊಡ್ಬೇಕಾಗತ್ತೆ. ಈಗ ಆಡು ಪೇರೆಂಟ್ಸ್ ಜಾಬ್ ಅಲ್ಲಿ ಇರ್ತಾರೆ, ಜಾಬ್ ಮಾಡ್ತಿರ್ತಾರೆ, ಅವ್ರಿಗೆ ತುಂಬಾ ಕಷ್ಟ ಆಗತ್ತೆ ಹಿಂಗ್ ಹೋಮ್ ಸ್ಕೂಲಿಂಗ್ ಪೇರೆಂಟ್ ಆಗಕ್. ಯಾಕಂದ್ರೆ ಈಗ ಒಂದು ಹುಡುಗ ಅಂತಂದ್ರೆ ನಾವ್ ಹಂಗೆ ಮನೆಯಲ್ಲಿ ಬಿಟ್ಬಿಟ್ವಿ ರೀ, ಅವ ಟಿವಿ ನೋಡ್ಕೊಂತ ಕುಂತ್ಬಿಟ್ಟ ಅಂದ್ರೆ ಅವನದು ಟೈಮ್ ಪಾಸ್ ಮತ್ತು ಅವ್ನಿಗೆ ಏನು ಕಂಟೆಂಟ್ ಸಿಗುತ್ತೆ ಅದರಿಂದ ತುಂಬಾ ಪ್ರಾಬ್ಲಮ್ಸ್ ಆಗ್ಬಿಡ್ತಾವ್ರಿ. ಈಗ ನಮ್ಮ ಸ್ಕೂಲಲ್ಲಿ ಆದ್ರೆ 1ನೇ ಕ್ಲಾಸು 2ನೇ ಕ್ಲಾಸು 3ನೇ ಕ್ಲಾಸು ಹಿಂಗೆಲ್ಲ ಕಲಿತಾ ಹೋಗ್ತೀವಿ. ಹಾಂ ರೀ. ನೀವು ಹೆಂಗೆ ಕಲಿತಾ ಹೋಗ್ತೀರಿ?
ಈಗ ಇದರಲ್ಲಿ ಕ್ಲಾಸಸ್ ಅಂತ ಏನಿಲ್ಲ ರೀ ನಮ್ದು ಇದು ಏಜಲ್ಲಿ ಲಿಮಿಟ್ ಅಂದ್ರೆ ನಮ್ಮ ಫಿಸಿಕಲ್ ಎಷ್ಟು ಲಿಮಿಟ್ ರೀ ಅದ್ರ ಮೇಲೆ ನಾವು ಕೆಲಸ ಮಾಡ್ತೀವಿ ರೀ. ಅಂದ್ರೆ ಈಗ ಒಂದನೇ ಹುಡುಗರಿಗೆ ಈ ಕಾರ್ಪೆಂಟ್ರಿ ಎಲ್ಲ ಕಲಿಯಕ್ಕೆ ಆಗೋದಿಲ್ಲ, ಯಾಕಂದ್ರೆ ಅವ್ರಿಗೆ ಅಷ್ಟು ಫಿಸಿಕಲಿ ಅಷ್ಟು ಸ್ಟಫ್ ಆಗಬೇಕಾಗತ್ತೆ. ಸೊ ನಾವು ಆ ಥರ ಹೋಗ್ತೀವಿ. ನಮ್ಗೆ ಈ ಥರ ಏನಿಲ್ಲ, ಈ ಥೆರೆಟಿಕಲಿ ಇದು ಒಂದನೇ ಅವ್ರಿಗೆ ಹಿಂಗೆ ಸಬ್ಜೆಕ್ಟ್ಸ್ ಎಷ್ಟು ಇರ್ತಾವೆ, ಎರಡನೇ ಅವ್ರಿಗೆ ಹಿಂಗಿಲ್ಲ ನಮ್ದು. ಯಾರು ಕಲಿಸ್ಕೊಟ್ರು ನಿಮ್ಗೆ ಓದೋದಕ್ಕೆ ಬರೆಯೋದಕ್ಕೆ? ಎಲ್ಲಿ ಕಲ್ತ್ರಿ ಅಂತ? ಫಸ್ಟ್ ನಾವು ಸ್ಕೂಲ್ ಹೋಗಿದ್ವಿ ರೀ 2-3 ವರ್ಷ. ಅಲ್ಲೇ ನಾರ್ಮಲಿ ಬೇಸಿಕ್ಲಿ ಅಲ್ಲಿಂದ ನಮಗೆ ABCD ಆಯಿತು, I ಆಯಿತು, ಆ ಥರ ಎಲ್ಲ ಕಲ್ತ್ಕೊಂಡ್ವಿ. ಅದನ್ನೇ ಕಂಟಿನ್ಯೂ ಮಾಡ್ಕೊಂತು ಓದ್ಕೊಂತು ಬೇರೆ ಬೇರೆ ಬುಕ್ಸ್ ಓದಿದ್ವಿ. ಸೊ ಅದು ನಮಗೆ ಯಾವಾಗೂ ಅನಿಸಿಲ್ಲ ಹಿಂಗೆ ಬೇರೆಯವ್ರು ಹಿಂಗೆ ಕಲಿಸ್ಬೇಕಾಯ್ತು, ಭಾಳಷ್ಟು ಕಲಿಸ್ಬೇಕಾಯ್ತು ಅಂತ ಏನಿಲ್ಲ. ನಾವು ಸ್ಕೂಲಿಗೆ ಹೋದ್ವಿಲ್ಲ 1-2 ವರ್ಷ, 2nd ಸ್ಟ್ಯಾಂಡರ್ಡ್ ತನಕ. ಸೊ ನಮಗೆ ಆ ಥರ ಅನಿಸ್ಲಿಲ್ಲ, ನಮಗೆ ಹಿಂಗೆ ಪೂರ್ತಿ ಯಾರು ಹಿಂಗೆ ಅನ್ನೋನ್ ಇದ್ದಿಲ್ಲ ನಾವು ಇದು ಅಕಾಡೆಮಿಕ್ಸಿಗೆ. ಸೊ ನಮ್ಗೆ ಸ್ವಲ್ಪ ನೋನ್ ಇತ್ತು ರೀ, ಅಲ್ಲಿಂದ ಸ್ಟಾರ್ಟ್ ಆಯ್ತಲ್ಲ. ಸೊ ನಮ್ಗೆ ಈಸಿ ಇತ್ತು, ಆ ಥರ ಏನು ನಮಗೆ ಕಲಿಯೋಕ್ಕೆ ಟಫ್ ಆಗಿಲ್ಲ. ಮತ್ತು ನಮ್ಮೊಬ್ಬರು ಫ್ರೆಂಡ್ ಇದ್ದಾರೆ, ಅವರು ಸಣ್ಣರಿಂದ ಯಾವ ಸ್ಕೂಲ್ ಹೋಗಿಲ್ಲ, ಆದರೂ ನನಗಿಂತ ಚಲೋ ಬುಕ್ ಓದ್ತಾನೆ, ಕನ್ನಡನೂ ಓದ್ತಿದ್ದಾನೆ, ಕ್ಲಾಸಸ್ ಹೋಗ್ತಾನೆ, ಆ ಥರ ಎಲ್ಲ ಮಾಡ್ತಿದ್ದಾನೆ ರೀ. ಈಗ ಇದಕ್ಕೋಸ್ಕರ ಆನ್ಲೈನಲ್ಲಿ ಕ್ಲಾಸಸ್ ಇದಾವ ನಿಮಗೆ? ಮಾಡ್ಕೋಬೋದ್ರಿ. ಈಗ ಆನ್ಲೈನ್ ಇಂಗ್ಲೀಷ್ ಕ್ಲಾಸಸ್ ಇದೆ ರೀ. ನಮ್ಮ ಜಾನ್ವಿ ತಂಗಿ ಇದ್ದಾಳಲ್ಲ, ತಂಗಿ ಅಕ್ಕ, ಟ್ವಿನ್ಸ್ ಸಿಸ್ಟರ್ ಆಕಿ. ಇಲ್ಲ ಅಕ್ಕಿ ಫಸ್ಟ್. ಆದ್ರೂ ನಾವು ತಂಗಿ ಅಕ್ಕ ಅಂತ ಏನಿಲ್ರಿ, ಜಾನ್ವಿ ಅಂತ ಹೇಳ್ತೀನಿ ರೀ. ಸೊ ಅಕ್ಕಿ ನೋಡ್ರಿ ಈಗ ಇಂಗ್ಲೀಷ್ ಲಿಟ್ರೇಚರ್ ಕ್ಲಾಸ್ ತಗೋತಿದ್ದಾಳೆ. ಅವ್ರ ಮ್ಯಾಮ್ ಕರೆಗೂ ಆಕಿ ಅಪ್ರಿಷಿಯೇಟ್ ಮಾಡಿದ್ಲು, ನೀವು ಸ್ಕೂಲ್ ಹೋಗ್ಲಾರ್ದೆ ಇಷ್ಟು ಚಲೋ ಬರೀತಿ ಅಂತ. ಅಂದ್ರೆ ಆಕಿ ಇಷ್ಟು ವರ್ಷ ತುಂಬಾ ಬುಕ್ಸ್ ಓದಿಲ್ರಿ, ನೋವೆಲ್ಸ್ ಆಯ್ತು. ನನ್ಗೆ ಅಷ್ಟು ಬುಕ್ಸ್ ಓದಿದ ಇಂಟ್ರೆಸ್ಟ್ ಇಲ್ಲ, ಆಕಿಗೆ ತುಂಬಾ ಇದೆ. ಸೊ ಆ ಥರ ನಮ್ಗೇನು ಲಿಮಿಟ್ಸ್ ಇಲ್ಲಲ್ಲ, ಇದು ಇಷ್ಟೇ ಓದಬೇಕು ಆ ಥರ ಆಯ್ತು, 6 ಸಬ್ಜೆಕ್ಟ್ ಆಯ್ತು ಮುಗಿದೋಗ್ಬಿಡ್ತು. ಈ ಬೇರೆ ಹುಡುಗರ್ಗಾದ್ರೆ ಅವ್ರು 6 ಸಬ್ಜೆಕ್ಟ್ ಮುಗಿಸೋ ಮಟ್ಟ ಅಂದ್ರೆ ಸಾಕಾಗ್ಬಿಡುತ್ತೆ ಅವ್ರಿಗೆ. ಆ ಬೇರೆ ಬುಕ್ ಓದೋದೇ ಬೇಡ ಅಂತಾರ್ರಿ ಅವ್ರು. ಈಗ ಈಕಿಗೆ ಸ್ವಂತ ಒಳಗಿಂದ ಇಂಟ್ರೆಸ್ಟ್ ಇದೆ ರೀ, ಬುಕ್ಸ್ ಓದಬೇಕು, ಇದನ್ನ ಮಾಡಬೇಕು. ಸೊ ಆಕಿ ಆ ಥರ ಜಾಸ್ತಿ ಪಿಕಪ್ ತೊಗೊಂಡ್ಬಿಟ್ಟಿದ್ದಾಳ್ರಿ. ಈ ಲಿಟ್ರೇಚರ್ ನೋಡ್ರಿ, ಈಗ ಲಿಟ್ರೇಚರ್ ಕ್ಲಾಸ್ ಓದಿದ್ದಾಳೆ. ಇನ್ನು ಹೇಳಿದ್ರಿ ನನ್ನ ಫ್ರೆಂಡ್, ಅವನು ಕನ್ನಡ ಕ್ಲಾಸಸ್ ತೊಗೊಳ್ತಿದ್ದಾನೆ ರೀ. ಅವ್ರ ಪೇರೆಂಟ್ಸ್ ನಾರ್ತ್ದವ್ರು ರೀ, ಅವ್ರು ಇಲ್ಲಿ ಲೋಕಲ್ದಾಗ ಇರ್ತಾರಂತ ಕನ್ನಡ ಕಲಿತಾನೆ ರೀ. ಅವನು ಕನ್ನಡ ಭಾಷೆನೂ ಕಲಿಯೋನಂತ ಆ ಥರ. ಭಾರಿ ಬಿಡಪ್ಪ ನಿಮ್ಮ ಫ್ಯಾಮಿಲಿ. ನನಗಂತೂ ಭಾಳ ಖುಷಿ ಆಯ್ತು. ನಾ ಬರೀ ಕೃಷಿ ಅಂತ ಏನೋ ಬಂದೆ, ಇಲ್ಲಿ ನೋಡಿದ್ರೆ ನೀವು ನಿಧಿನೇ ಸಿಕ್ಕ್ರಿ ಗೆಳೆಯರೆ. ಆ್ಯಕ್ಚುಲಿ ಬಟ್ಟೆ ಕತೆ ಹೇಳಕ್ ಬಂದೆ. ಓಸೋಲ್ ಅಂತಂದ್ರೆ ದೊಡ್ಡ ಬಟ್ಟೆ ಇಂಡಸ್ಟ್ರಿ ನಿಮ್ಮದು, ಎಲ್ಲಿ ಹೋದ್ರು ಅಂಗಡಿ, ಎಲ್ಲಿ ಹೋದ್ರು ಇದು ಅಂತ. ಇಲ್ಲಿ ಈ ಕೃಷಿ ಕಥೆಯಲ್ಲಿ ನಿಮ್ಮದು ತುಂಬ ಕುಟುಂಬದ ಪರಿಚಯ ಆಯಿತು, ನಿಮ್ಮ ಇಡೀ ಫ್ಯಾಮಿಲಿ ಪರಿಚಯ ಆಯಿತು, ಆಮೇಲೆ ನಿಮ್ಮ ಶಿಕ್ಷಣದ ಪರಿಚಯ ಆಯಿತು, ಬೇರೆ ಥರದ ಶಿಕ್ಷಣ, ಅದು ಭಾಳ ಖುಷಿ ಕೊಡ್ತು. ಹಾಗಾಗಿ ನೀವು ಒಂದ್ಸಲ ಇಂಥವ್ರನ್ನ ಭೇಟಿಯಾಗಿ ಪ್ರಪಂಚದಲ್ಲಿ ಬೇರೆ ಬೇರೆ ಏನೇನೋ ನಡೀತಾ ಇದೆ ಅಲ್ಲ, ತುಂಬ ರೀ. ನಮಗೂ ಇನ್ನೂ ಭಾಳ ವಿಷಯ ಅದಾವ್ರಿ, ಕಲಿಯೋ ಇದಾವೆ, ಭಾಳ ಇದಾವೆ ಕಲಿಯೋ ವಿಷಯಗಳು. ನಮ್ಮ ಅವಾಗ ನಮ್ಗಿಂತ ಬರ್ತೀವಿ, ತಿಳಿಸ್ಕೊಡ್ರಿ. ಒಂದಿಷ್ಟು ನಮ್ಮ ಜನಕ್ಕೆ ತಿಳಿಸೋಣ. ನನಗಂತೂ ಈ ತೋಟ ವಿಸಿಟ್ ಮಾಡಿ ಭಾಳ ಖುಷಿ ಆಯಿತು. ಧಾರವಾಡದ ಹತ್ರ ಇರೋ ಯಾವ್ರಿದು? ನಿಗದಿಯಿಂದ 1 ಕಿಲೋಮೀಟ್ರ್. ನಿಗದಿಯಿಂದ 1 ಕಿಲೋಮೀಟ್ರ್ ಓಸವಾಲ್ ಅವ್ರ ತೋಟ ಅಂತಿದೆ. ಬಟ್ ಎಲ್ಲರೂ ಬ್ಯುಸಿ ಇರ್ತಾರೆ. ಹೌದು, ತುಂಬ ಬ್ಯುಸಿ ಇರ್ತೀರಿ. ಸಾಧ್ಯ ಆದ್ರೆ ಬಂದು ನೋಡಿ, ಫ್ಯಾಮಿಲಿ ಸಮೇತ ಬರ್ಬೇಕು. ಇಲ್ಲ ಅಂದ್ರೆ ಹಿಂಗೆ ಈ ಟೈಮಲ್ಲಿ, ಯಾಕಂದ್ರೆ ಇವತ್ತು ಕಾರ್ಪೆಂಟರ್ ಬಂದರೆ ಬ್ಯುಸಿ ರೀ. ಇಲ್ಲಾಂದ್ರೆ ಇದು ಫಾರ್ಮಿಂಗ್ ಹಿಂಗಿದೆ ರೀ, ಇದು ಕಂಟಿನ್ಯೂಸ್ ಕೆಲಸ ಇರೋದಿಲ್ಲ ಇಲ್ಲಿ. ಈಗ ನಮ್ಮ ಪ್ಯಾಡಿ ಫೀಲ್ಡ್ ಎಲ್ಲ ಹಾರ್ವೆಸ್ಟಿಂಗ್ ಆಗ್ಬಿಡ್ತಂದ್ರೆ ನಾವು 1 ತಿಂಗಳು 2 ತಿಂಗಳು ತುಂಬ ಫ್ರೀ ಇರ್ತೀವಿ. ಆ ನಮ್ಮ ಟೈಮ್ ಇದಾವ್ರಿ. ಹಾಂ ರೀ, ನಮ್ಮ ಪ್ಯಾಡಿ ಅಂದ್ರೆ ದೀಪಾವಳಿ ಆದ್ಮೇಲೆ ಫ್ರೀ ಆಗಿರ್ತೀರಿ. ಬರ್ಬೋದ್ರಿ, ಆರಾಮಾಗಿ ಬನ್ನಿ. ದೀಪಾವಳಿ ಆದ್ಮೇಲೆ ಚಾನ್ಸ್ ಇದೆ ಅಂತೆ, ಫ್ಯಾಮಿಲಿ ಕರ್ಕೊಂಡು ಬನ್ನಿ. ಮತ್ತೆ ಮ್ಯಾಂಗೋ ಸೀಸನ್ ಅಲ್ಲಿ ಬನ್ನಿ, ಮ್ಯಾಂಗೋ ತಿನ್ನಕ್ಕೆ. ನೋಡ್ದಿ, ಅದನ್ನೇ ಇನ್ವೈಟ್ ಮಾಡಿದ್ದಾರೆ. ಬನ್ನಿ ಒಂದ್ಸಲ. ಭಾಳ ಖುಷಿ ಆಯ್ತಪ್ಪ ನನಗಂತೂ, ನಿಮಗೂ ಖುಷಿಯಾಗಿರುತ್ತೆ. ಜಾನ್ವಿ ಏನು ಅನ್ನಿಸ್ತಾಳೆ ನಿಮಗೆ? ನಮಗೆ ಅಂದರೆ ಅಕ್ಕಿನ ಪರ್ಸ್ನಾಲಿಟಿ ಥರ. ಅಕ್ಕಿ ಖರೆ ಅಂದರೆ ನಮಗೆ ಒಂದೊಂದ್ಸಲ ಟೀಚರ್ ಥರ ನೋಡ್ತೀನಿ ರೀ ಅಕ್ಕಿಗೆ. ಯಾಕಂದರೆ ತುಂಬ ಕಲಿಯಕ್ಕೆ ಸಿಗುತ್ತೆ ಅಕ್ಕಿ ಕಡೆಯಿಂದ. ಅಕ್ಕಿ ನನ್ಕಿನ್ ಮೊದಲು ಅಂದ್ರೆ ಅಕ್ಕಿನೇ ಪ್ಲಾಟ್ ಶುರು ಮಾಡಿರ್ಲಿಲ್ಲ ಫಾರ್ಮಿಂಗ್ ಎಲ್ಲ. ನನಗೆ ಅಷ್ಟು ಇಂಟ್ರೆಸ್ಟ್ ಇದ್ದಿಲ್ಲ ರೀ, ಯಾಕಂದ್ರೆ ನಾನು ಆಕಳ ತೊಗೊಂಬಂದಿದ್ದೆ, ಸೊ ಅದನ್ನೇ ಸಾಕ್ತಿದ್ದೆ. ಅಕ್ಕಿ ಕಡೆಯಿಂದ ತುಂಬ ಕಾಯಿಪಲ್ಯ ಬಗ್ಗೆ ಗೊತ್ತಾಯಿತು. ಮತ್ತು ಅಕ್ಕಿ ಜಾಸ್ತಿ ಸೋಷಿಯಲ್ ಇದ್ದಾಳೆ ರೀ, ನಾ ಅಷ್ಟು ಮಾತಾಡೋದಿಲ್ಲ. ಆಕೆಯಿಂದ ಮಾತಾಡೋದು ಕಲ್ತೀನಿ ಭಾಳಷ್ಟು. ತುಂಬ ಮಾತಾಡಾಯ್ತು, ಫಾರ್ಮಿಂಗ್ ಆಯಿತು, ಆ ಥರ ಎಲ್ಲ ಬೇರೆ ಬೇರೆ ವಿಷಯ ಕಲ್ತಿದ್ದೀನಿ. ಬನ್ನಿ, ಜಾನ್ವಿನ್ ಮಾತಾಡಿಸಿ. ತುಂಬ ಅದ್ಭುತವಾದ ಪ್ರತಿಭೆ. ನಾನು ಭಾಳ ಖುಷಿ ಆಯ್ತು ನನಗೆ. ಇಬ್ರು ಟ್ವಿನ್ಸ್ ಅಂತ ಗೊತ್ತಾಯ್ತು. ನಿಮ್ಮನ್ನ ಮುಂದೆ ಇನ್ನೂ ಒಂದಿಷ್ಟು
ಮಾತಾಡ್ಸೋದಿದೆ. ನಾನು ನಿಮ್ಮ ಒಂದಿಷ್ಟು ಮತ್ತೇನೇನು ನಡೆಯುತ್ತೆ ಅವಾಗ ಬರ್ತಾ ಇರ್ತೀನಿ, ಮಾತಾಡ್ಸೋಣ. ಯಾಕಂತಂದ್ರೆ ಕಾಲ ಬದಲಾದಂಗೆಲ್ಲ ನಿಮ್ಮ ವಿಚಾರಗಳು ಬದಲಾಗ್ತವೆ, ನಮ್ಮ ವಿಚಾರಗಳು ಬದಲಾಗ್ತವೆ, ಪ್ರೇಕ್ಷಕರ ವಿಚಾರ ಬದಲಾಗ್ತವೆ. ಎಲ್ಲವೂ ತಿಳಿಸೋಣ. ಇಂಥವೇ ನಾವು ಜನಕ್ಕೆ ತಿಳಿಸ್ಬೇಕಾಯ್ತು. ಇದರಲ್ಲಿ ದುಡ್ಡಿಂದ ಎಲ್ಲಿ ಮಾತಾಡಿಲ್ಲ, ನನಗೆ ಬೇಸರ ಆಗ್ಬಿಟ್ಟೈತಿ. ಯಾಕಂದ್ರೆ ಸರಳ ಬದುಕೋಣ, ಸರಳ ದುಡಿಯೋಣ, ಸರಳವಾಗಿ ಬದುಕೋಣ. ದುಡ್ಡು ಬೇಕು, ಎಷ್ಟು ಬೇಕು ಅಷ್ಟೇ ಅಷ್ಟೇ. ನಮ್ಮ ಎಕ್ಸ್ಪೆನ್ಸ್ ಎಷ್ಟು ಇರುತ್ತೆ ಅಷ್ಟೇ ದುಡ್ಡು ಬೇಕು. ಅದಕ್ಕಿಂತ ಹೆಚ್ಚಿಗೆ ಗಳಿಸೋದಂದ್ರೆ ನಮ್ಗೆ ಬೇಡ ಅಲ್ವಾ? ಎಲ್ಲ ಎದಕ್ ಬೇಕು? ಖರ್ಚು ಕಡಿಮೆ ಐತಂದ್ರೆ, ಖರ್ಚು ಕಡಿಮೆ ಇದ್ರೆ ಅದು ಏನು ನಮಗೆ ಅಷ್ಟು ಜರೂರತ್ ಬೀಳುದಿಲ್ಲ. ನಿಮ್ದಂತೂ ಖರ್ಚೇ ಇಲ್ಲ ಅನ್ಕೊಂತೀನಿ ನಾನು. ಹಾಂ ರೀ, ನಂದು ಇಯರ್ಲಿ ಎಕ್ಸ್ಪೆನ್ಸ್ 30,000 ತನಕ ಆಗುತ್ತೆ. ನನ್ನ ಪರ್ಸ್ನಲ್ ಎಕ್ಸ್ಪೆನ್ಸ್ 30,000 to 40,000. ನಾ ಹೇಳ್ತೀನಿ ರೀ, ಇಟ್ಕೋತೀನಿ ರೀ ಅದನ್ನು. ನಂದು ಎಕ್ಸ್ಪೆನ್ಸ್ ಲಾಗ್ ಅಂತ ಮಾಡಿದ್ದೀನಿ ರೀ. ನಂದು ಇಯರ್ಲಿ ಏನು ಎಕ್ಸ್ಪೆನ್ಸ್ ಇದ್ರು ಅದನ್ನೆಲ್ಲ ಬರ್ಕೋತೀನಿ ರೀ. ಅರ್ಬಿ ತೊಗೊಂಡಾಯ್ತು, ಬೇಕಾದ್ರೆ ನಮ್ಮ ಹೇರ್ ಕಟ್ ಇತ್ತು, ಅದನ್ನೆಲ್ಲ ಹಿಡ್ಕೊಂಡು ನಂದು ಇಯರ್ಲಿ 40,000 ತನಕ ಆಗುತ್ತೆ. ಹಾಂ ಅಷ್ಟೇ ಆಗುತ್ತೆ. ಬರೀತೀರಿ? ಹಾಂ ಬರಿತೀನಿ ರೀ. ಅದು ಕಂಪಲ್ಸರಿ? ಹಾಂ ರೀ ಕಂಪಲ್ಸರಿ. ನಂದು ಅಷ್ಟು ಇಟ್ಕೋತೇನೆ ರೀ. ಅಭ್ಯಾಸ ಏನಿಲ್ಲರಿ, ಅಂದರೆ ನಾನು ಬೇರೆ ಕಡೆ ನೋಡಿದ್ದೀರಿ, ಅದರಿಂದ ತುಂಬ ನಮಗೆ ಈಸಿ ಆಗುತ್ತೆ. ಸೊ ನನ್ನ ಕ್ಲಿಯರ್ ಇದ್ದೀರಿ ನಾ ಎಷ್ಟು ಗಳಿಸ್ಬೇಕಂತ. ನಂದೇನಾದ್ರು ವಿಚಾರ ಇದ್ದರೆ ನಾಳೆ ನಾ ಏನು ಗಳಿಸ್ಬೇಕಂದ್ರೆ ನನ್ಗೆ ಗೊತ್ತಾಗ್ಬಿಡುತ್ತೆ ರೀ. ಇಷ್ಟಿಷ್ಟನಾಗ ಎಕ್ಸ್ಪೆನ್ಸ್ ಇದೆ ಅಂದರೆ ಇಷ್ಟಿಷ್ಟನಾಗ ಗಳಿಸ್ಬೇಕು. ನನಗೆ ಈಗ 40,000 ನನಗೆ ಇಯರ್ಲಿ ಎಕ್ಸ್ಪೆನ್ಸ್ ಇದೆ ರೀಪ್ಪ ಅಂದ್ರೆ ನಾ ಅದನ್ನು ಡಿವೈಡ್ ಮಾಡ್ಕೊಂಡು 12 ಮಂತ್ಸಿಗೆ ನನಗೆ ಎಷ್ಟು ಒಂದು ತಿಂಗಳಿಗೆ ಎಷ್ಟು ಗಳಿಸ್ಬೇಕು ಅಷ್ಟೇ ನಾ ಗಳಿಸ್ಕೊಂಡು ಬೇಕಾದ್ರೆ ಒಂದು 2,000 ಹೆಚ್ಚಿಗೆ ಅಷ್ಟೇ ಗಳಿಸಿ ಸಾಕು ನನಗೆ. ಈಗ ಅಕಸ್ಮಾತ್ ಏನಾರ ಆಯ್ತಪ್ಪ ಮಧ್ಯೆ ನಮ್ಗೆ ಅದೊಂದು ತಲೆಯಲ್ಲಿ ಐತಲ್ಲ, ಹಂಗಾಗ್ಬಿಟ್ರೆ ಹೆಂಗೆ, ಹಿಂಗಾಗ್ಬಿಟ್ರೆ ಹೆಂಗೆ ಅಂತ, ಅದು ಅವಕ್ಕೆ ಈಗ ಇದು ಮೆಡಿಕಲ್ ಇದು ನನಗೆ ಅಷ್ಟು ಎಕ್ಸ್ಪೀರಿಯನ್ಸ್ ಇಲ್ಲ, ಅದರಿಂದ ನಾ ಅಷ್ಟು ವಿಚಾರ ಮಾಡಿಲ್ಲರಿ ಇನ್ನು ಅದು ಏನು ಆಗ್ಬೋದು ಅಂತ. ಆದರೆ ಈಗಿನ ವಿಚಾರ ಇದೆ, ಈಗ ನಂದು ಎಷ್ಟು ಎಕ್ಸ್ಪೆನ್ಸ್ ಇದೆ ಅದಕ್ಕಿಂತ ಭಾಳ ಇಲ್ಲ, ಸ್ವಲ್ಪ ನಮ್ಗೆ ಎಷ್ಟು ಸೇವಿಂಗ್ಸ್ ಇದೆ ಅಷ್ಟೇ ಸೇವಿಂಗ್ಸ್ ಮಾಡೋದು. ಎಲ್ಲವೂ ಬರೀಬೇಕು ಅಂತೀರಿ? ಹಾಂ, ಬರ್ಕೊಂಡು ಎಕ್ಸ್ಪೆನ್ಸಿಂದ ಬರೆದ್ರೆ ನಮಗೆ ತುಂಬ ಹೆಲ್ಪ್ ಆಗುತ್ತೆ. ನಮ್ಮ ಎಕ್ಸ್ಪೆನ್ಸ್ ನಮ್ಗೆ ಗೊತ್ತಿದ್ರೆ ನಾವು ಏನು ತುಂಬ ಕ್ಲಿಯರಿಟಿ ಸಿಗುತ್ತೆ ನಮ್ಮ ಲೈಫ್ ಒಳಗೆ ಏನು ನಾವು ಮಾಡಬೇಕಂತ. ಇಲ್ಲಾಂದರೆ ನಮ್ಗೆ ಎಕ್ಸ್ಪೆನ್ಸೇ ಗೊತ್ತಿರೋದಿಲ್ಲ, ಏನು ಖರ್ಚು ಮಾಡ್ತೀವಿ, ಎಷ್ಟು ಖರ್ಚು ಮಾಡ್ತೀವಿ, ನಾವು ಕನ್ಫ್ಯೂಸ್ ಆಗಿದ್ಬಿಡ್ತೀವಿ. ಅಯ್ಯೋಪ್ಪ ಇಷ್ಟು ನಾವು ನಮ್ಮ ತಿಂಗಳ ಎಷ್ಟು ಕಳಿಸ್ಬೇಕು, ಇದನ್ನು ಮಾಡಬೇಕು, ಆ ಜಾಬಿಗೆ ಟ್ರೈ ಮಾಡಬೇಕು, ಈ ಜಾಬಿಗೆ ಟ್ರೈ ಮಾಡಬೇಕು ಅಂತ. ಸೊ ನಮ್ಗೆ ಎಕ್ಸ್ಪೆನ್ಸ್ ನಮ್ಗೆ ಗೊತ್ತಿದ್ಬಿಟ್ರೆ ನಮ್ಗೆ ಅದು ಟೆನ್ಷನ್ ಇರೋದಿಲ್ಲ. ಹಾಂಪ್ಪ ನಾ ಎದರಿಂದ ಗಳಿಸ್ಬೋದು ಅಂತ ನಮ್ಗೆ ಗೊತ್ತಾಗ್ಬಿಡುತ್ತೆ. ಭಾಳ ಮುಖ್ಯವಾದ ಪಾಯಿಂಟ್. ನಾವು ಯಾವತ್ತೂ ಲೆಕ್ಕ ಮನೆ ಮಾಡಿಲ್ವಲ್ರಿ? ಹಾಂ ರೀ, ಸುಮ್ಮನೆ ಇದ್ರ ಖರ್ಚು ಮಾಡೋದು, ಇಲ್ಲ ಅಂದ್ರೆ ಹೊತ್ಕೊಂತ ಕುಂತು ಬಿಡೋದು. ನಾವು ನಮ್ಮ ನಸೀಬನ ಸರಿ ಇಲ್ಲಪ್ಪ ಅಂತ ಅಲ್ಲ. ಸೊ ಲೆಕ್ಕ ಮುಖ್ಯ. ಮುಖ್ಯ ರೀ. ನಂದು ಒಂದು ಎಕ್ಸ್ಪೆನ್ಸ್ ತುಂಬ ಎಕ್ಸ್ಪೆನ್ಸ್ ಲಾಗಿಂದ ತುಂಬ ಹೆಲ್ಪ್ ಆಗಿದೆ ನನಗೊಳಗೆ, ನನ್ನ ಲೈಫಿಗೆ. ಅದ್ಭುತ ಜೀವನ ದರ್ಶನ. ಥ್ಯಾಂಕ್ ಯು ಜೀತ್. ನೋಡಿ ನಾವು ಜೀತ್ ಇನ್ಮೇಲೆ ನಾವು ಹಾಕ್ತೀವಿ, ನಾವು ಬರೆಯಕ್ಕೆ ಶುರು ಮಾಡ್ತೀವಿ. ಬರೀರಿ ನಿಮಗೂ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು. ಶುರು ಮಾಡಿ, ಬರೆಯಕ್ಕೆ ಶುರು ಮಾಡಿ. ಥ್ಯಾಂಕ್ ಯು. ಓಕೆ.